ಇಲ್ಲಾಂದರೆ ನೀವಾದ್ರಷ್ಟೇ ನಾನಾದಷ್ಟೇ. ನಿಮ್ಮ ಹೆಸರೇನು ತಾತ? ಹಾಂ, ಸನ್ನಾವುಲ್ಲಾ ಅಂದರೆ ಮುಸ್ಲಿಮ್ಸ್ ಬರುತ್ತಾ? ಸನ್ನಾವುಲ್ಲಾ ಯಾವ್ದು ಬರುತ್ತೆ? ಮುಸ್ಲಿಮ್ಸಾ? ತೊಂದರೆ ಇಲ್ಲ. ಯಾವ ಊರು ತಾತ? ಇಲ್ಲೇ ಹುಟ್ಟಿದ್ದು, ಮೊದಲು ಬೆಂಗಳೂರಿಗೆ ಬೆಂಗಳೂರಲ್ಲೇ ಹುಟ್ಟಿದ್ದು. ಹಾಂ, ಆಮೇಲೆ ನಮ್ಮ ತಂದೆ ತಾಯಿ ಮದುವೆ ಹತ್ರ ಹಾಂ, ಅಲ್ಲಿದ್ದೆ. ಆಮೇಲೆ ಇಲ್ಲೇ ಬಂದು ಸೌಲಭ್ಯ ಹಾಂ. ನಂತರ ಮಡ್ರಾಸ್ ಕಡೆ ಸಮಸ್ಯೆ ಹೋಗ್ಬಿಟ್ಟೆ. ಮಡ್ರಾಸು? ಹಾಂ. ಸಮಸ್ಯೆ ಹೋಗ್ಬಿಟ್ಟೆ. ಈಗ ನಿಮಗೆ ಮಕ್ಕಳಿಲ್ವಾ? ಒಂದು ಮಗ ಇದ್ದಾನೆ ಸರ್, ನಾನು ಮರ್ಡರ್ ಕೇಸಲ್ಲಿ ಬೆಳಗಾಗಿದ್ದಾನೆ. ಮರ್ಡರ್ ಕೇಸಲ್ಲ? ಮರ್ಡರ್ ಕೇಸಲ್ಲಿ ಬಳ್ಳಾರಿಲಿದ್ದಾನೆ. ಮರ್ಡರ್ ಕೇಸಲ್ಲಿ ಬಳ್ಳಾರಿಲಿದ್ದಾನ? ಹೆಣ್ಮಗು ಇದೆ. ಹಾಂ, ತಮಿಳ್ನಾಡಿದೆ, ಮಡ್ರಾಸಲ್ಲಿದೆ. ಹಾಂ. ಹಾಂ, ಬರಕಿಡಿ ಬರಕಿಡಿ ಬರಕಿಡಿ. ಬನ್ನಿ. ತಾತನ ಕಡೆ ಕರ್ಕೊಳ್ಳಿ. ಇಲ್ಲಿ ಏನಮ್ಮ ಆಶ್ರಮದಲ್ಲಿ ಯಾಕೆ ಲೈವ್ ಬಂದಿದ್ರಿ? ಇಡಮ್ಮ ಸುಮ್ಮನೆ. ಅಯ್ಯಪ್ಪ, ಯಾರು ಕೇಳಿದು? ಹಾಂ, ಈ ಕಡೆ ಕೂರಿಸಿ, ಈ ಕಡೆ ಕೂರಿಸಿ. ಬಳ್ಳಾರಿ ಜೈಲಲ್ಲಿದ್ದಾನ ಮಗ ಈಗ? ಆಗಿದ್ದಾನೆ. ಬಿಡುಗಡೆ ಆಗಿದ್ದಾನಾ? ನನಗೆ ಎಲ್ಲಿದ್ದಂತ ಗೊತ್ತಿಲ್ಲ. ಮಗಳು ಮಗಳು ಮಡ್ರಾಸ್ನಲ್ಲಿ ಬರ್ತಾರೆ. ಈಗ ನಿಮ್ಮನ್ನ ಇಲ್ಲಿ ಕಳಿಸ್ಕೊಟ್ರಲ್ಲ, ಯಾರದು? ನನ್ನ ತಂಗಿ ಸೊಸೆ. ತಂಗಿ ಸೊಸೆ. ಏನಂತ ಹೇಳಿದ್ರು ನಿಮಗೆ? ಏನು ಹೇಳಿಲ್ಲ ಸರ್. ಹಾಂ, ನಾನು ಗುಜರಾತಲ್ಲಿದ್ದೆ. ಹಾಂ, ಗುಜರಾತ್ ಗುಜರಾತಲ್ಲಿದ್ರಿ? ಹಾಂ, ಅಡುಗೆ ಕೆಲಸ ಮಾಡ್ಕೊಂಡಿದ್ದೆ. ಅಡುಗೆ ಕೆಲಸ. ಹಾಂ, ಅಲ್ಲಿಂದ EMI ಮಾಡಿದ್ರು. ವಯಸ್ಸಾಗ್ಬಿಡ್ತೀನಿ, ನಾನು ಇದ್ಬೇಡ, ಹಾಂ, ನಾನು ನೋಡ್ಕೊಂತೀನಿ ಬಾ ಅಂತ ಹೇಳ್ಬಿಟ್ಟು EMI ಕಳ್ಬಿಡು. ಹಾಂ, ಕಳ್ಮೇಲೆ ಬಂದೆ. ಹಾಂ. ಒಂದು ತಿಂಗಳು, 1 ವರ್ಷ 3 ತಿಂಗಳಾಯಿತು. 3 ತಿಂಗಳಾಯ್ತಾ? 1 ವರ್ಷ 3 ತಿಂಗಳಾಯಿತು. 1 ವರ್ಷ 3 ತಿಂಗಳು? ಫ್ಯಾಮಿಲಿ ಈ ಕಡೆ ಪಾಪ. ಹಾಂ, ಈ ಕಡೆ ಊಟ ತಿಂಡಿ ಎಲ್ಲ ಕೊಟ್ಟು ಕೆಲಸ ಹಾಂ, ಮಾಡ್ತಿದ್ರು. ಹಾಂ, ಈಗ ಮತ್ತೆ ಏನಾಯಿತು, ಮಗಳು ಮದುವೆ ಆಯಿತು. ಹಾಂ, ಮದುವೆ ಆಗಿದ್ದು ಅಳಿಯನಿಗೂ ಅವನು ಸೆಟ್ ಆಗಲಿಲ್ಲ. ಹಾಂ, ಎಲ್ಲ ಅವಳಿಗೂ ಗಲಾಟೆಗಳು, ಜಗಳಗಳು. ಹಾಂ. ಇವತ್ತು ಅವ್ರ ಪಂಚಾಯತ್ ಇದು ಮನೆ ಖಾಲಿ ಮಾಡಿ ಅಂತ ಹೇಳಿದ್ರು. ಮನೆ ಖಾಲಿ ಮಾಡಿ ಅಂದ್ರ? ಅವಳಿಗೆ ಮಗಳಿಗೆ ತಾಯಿ. ಮನೆ ಖಾಲಿ ಮಾಡು ಅಂತ ಹೇಳಿದ್ರು. ಅದಕ್ಕೋಸ್ಕರ ಇವ್ರನ್ನ ಬೇರೆ ಕಡೆ ಕರ್ಕೋಕ್ಕಾಗಲಿಲ್ಲ. ಹಾಂ, ಅದಕ್ಕೋಸ್ಕರ ಇವ್ರನ್ನ ಕಳಿಸ್ತಾ ಇದ್ದೀನಿ ಅಷ್ಟೇ. ನಮ್ಮಿಂದ ಸಾಕಾಗಲ್ಲ ಇನ್ಮೇಲೆ ನಾವು ನಿಂತು ನಿಮ್ಮನ್ನ ಸಾಕಾಗಲ್ಲ ಅಂದ್ರ? ನೀವು ಇಷ್ಟು ವರ್ಷ ಕೆಲಸ ಮಾಡಿದ್ರಲ್ಲ, ದುಡ್ಡೆಲ್ಲ ಏನು ಮಾಡಿದ್ರಿ? ಎಲ್ಲ ಇನ್ನೇ ವ್ಯಾಪಾರ ಮಾಡಿಲ್ಲ. ಹಾಂ, ವ್ಯಾಪಾರ ಮಾಡಿದೆ. ಅಲ್ಲ, ವ್ಯಾಪಾರ ಸಾಪಾರ ಕರೆಕ್ಟ್. ಹೆಂಡ್ರಿಲ್ಲ, ಮಕ್ಳು ನೋಡ್ಕೊಂಡಿಲ್ಲ ನೀವು? ಎಂಟರಲ್ಲಿ ಈಗ 5 ವರ್ಷ ಮಕ್ಕಳೆಲ್ಲ ಯಾರು ಸಹ ಇಲ್ಲ ಸರ್. ನೀವು ಇವತ್ತರೆಗೂ 1 ರೂಪಾಯಿ ಏನು ಇಡ್ಲಿಲ್ಲ? ದುಡ್ಡೇನು ಇಡ್ಲೇ ಇಲ್ಲ? ಇಷ್ಟೆಲ್ಲ ಖರ್ಚಾಯ್ತು ಸರ್. 5 ವರ್ಷದಿಂದ ಹಾಂ, ಇಷ್ಟೆಲ್ಲ ಖರ್ಚು ಮಾಡಿದೆ. ಖರ್ಚು ಮಾಡ್ಬಿಟ್ರಾ? ಕಾಯಿಲೆ ಕಸಾಲೆ ಮತ್ತೆ ಮುಂದೆ ಹೆಂಗೆ ಅಂತ ಏನು ಯೋಚನೆ ಮಾಡಲಿಲ್ವ ನೀವು? ಹಿಂಗೆ ಇರ್ತೀನಿ, ಚೆನ್ನಾಗಿರ್ತೀನಿ ಅನ್ಕೊಂಡು ಹಾಂ, ಕಳಿಸ್ಕೊಂಡೆ. ಮುಂದೆ ನಾನು ಚೆನ್ನಾಗಿರ್ತೀನಿ, ಇನ್ನೇನು ನನಗೆ ಭಯ ಇಲ್ಲ ಅಂತ. ನಾನು ಕೇಳಿದೆ ಏನು ಪ್ರಾಪರ್ಟಿ ಇಲ್ವಾ ಅಂತ. ಹಾಂ. ಎಲ್ಲ ಮೈಸೂರೊಳಗೆ ಪ್ರಾಪರ್ಟಿ ಇದೆ, ಕೇಸ್ ನಡೀತಾ ಇದೆ ಅಂದರು. ಏನು ನಡೀತಾ ಇದೆ? ನೀವು ಒಳ್ಳೆ ಕೇಸ್ ಬೇರೆ ಹಾಕಿದ್ದೀರಾ? ಅಲ್ಲ, ಹೌದು ಸರ್. ಕೇಸ್ ಹಾಕಿದ್ ಮತ್ತೆ ಆಶ್ರಮದಲ್ಲಿ ಹೆಂಗಿರ್ತೀರಿ ನೀವು? ಏನು ಕೋರ್ಟಿಗೆ ಯಾರು ಓಡಾಡ್ತಾರೆ? ಓಟ್ಗೆಲ್ಲ ಹೋಗೋಕ್ಕಾಗಿಲ್ಲ. ಮತ್ತೆ ಕೇಸ್ ಹೆಂಗೆ? ಮತ್ತೆ ಸುಳ್ಳು ಹೇಳಕ್ ಹೋಗ್ಬೇಡಿ, ಆಯ್ತಾ? ಕೇಸಂದ್ರೆ ಪ್ರಾಪರ್ಟಿ ಆ? ತಮ್ಮನ ಪ್ರಾಪರ್ಟಿಗೂ ನಿಮಗೇನು ಸಂಬಂಧ? ಅದಕ್ಕೆ ಅಲ್ಲ ರೀ, ಅವ್ನು ದುಡ್ದು ಅವ್ನು ಇಟ್ಕಂದ, ನೀವು ದುಡ್ದು ತಿಂದು ಖರ್ಚು ಮಾಡಿದ್ರಿ. ಈಗ ಅವನ ಮೇಲೆ ನೀವು ಹೋದ್ರೆ ಆಗುತ್ತಾ?
ಭಾಗ ಕೊಡ್ಬೇಕಲ್ಲ ಅದು. ಈ ತಮ್ಮ ಹೆಂಗ್ರಿ ಭಾಗ ಕೊಡ್ತಾನೆ ನಿಮಗೆ? ಅಣ್ಣ ಭಾಗ ಕೊಡ್ಬೇಕು, ತಮ್ಮ ಹೆಂಗ್ ಹೆಂಗ್ರಿ ಕೊಡ್ತಾನೆ? ಅವರೇ ಸಂಪಾದನೆ ಮಾಡ್ತಾರೆ. ರೀ ಈ ತಲೆ ಇಲ್ಲದೆ ಮಾತಾಡೋಕೊಬಿಡಿ ಇದು ಮಾಡ್ರಿ. ನೀವು ಕುಡ್ದು ತಿಂದು ಮಜಾ ಮಾಡಿ ಇವತ್ತು ಎಲ್ಲ ಕಳ್ಕೊಂಬಿಟ್ಟು ತಮ್ಮನ ಆಸ್ತಿ ಮೇಲೆ ಕೇಸ್ ಹಾಕ್ತೀರಿ ಅಂದ್ರೆ ತಪ್ಪಲ್ವ ಅದು? ನಾವು ಹಾಕಿಲ್ಲ ಸರ್, ಅವನು ಹಾಕಿರೋದು ನಿಮ್ಮೆಲ್ಲ ಪ್ರಾಪರ್ಟಿ ಮೇಲೆ. ಪ್ರಾಪರ್ಟಿ ಮೇಲೆ ಏನ ನಿಮ್ಮ ಭಾಷೆ ನಂಗೆ ಅರ್ಥ ಆಗಲ್ಲ. ಈಗ ಆಯ್ತು, ಈಗ ಆಸರೆಗೆ ಹೋಗಿ ಅಂತ ಯಾರಪ್ಪ ಕಳ್ಸಿದ್ದು ನಿಂಗೆ? ಯಾರು ನಿಂಗೆ ಕಳ್ಸಿದ್ದು? ಇದು ಆಟೋ ಯಾರು ಮಾಡಿ ಬುಕ್ ಮಾಡಿದ್ದು? ಯಾರೋ ಅವ್ರ ತಂಗಿ ಸೊಸೆ ಅಂತೆ. ಹಾಂ, ನಂಬರ್ ಇದೆಯಪ್ಪ ಅವ್ರದ್ದು? ನಂಬರ್ ಇದೆ. ನಿಂಗೆ ಓಲಾ ಬುಕ್ ಮಾಡಿದ್ರು? ಊಬರು. ಊಬರ್. ಓಲಾ ಆಗಿದ್ರೆ ನಂಬರ್ ಸಿಗ್ತಾ ಇರ್ಲಿಲ್ಲ, ಊಬರ್ ಆಗಿರೋದಕ್ಕೋಸ್ಕರ ನಂಬರ್. ಏನಂದ್ರೆ ನಿಮಗೆ? ಏನಿಲ್ಲ, ಈ ಲೊಕೇಶನ್ಗೆ ಅಪಾರ್ಟ್ಮೆಂಟ್ ಅದು, ಹಾಂ ಅಲ್ಲಿ ಬಿಟ್ಬಿಡಿ ಅಂತ ಅಂದ್ರು ಫಸ್ಟ್. ಹಾಂ 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 ನಾನು ಇಸ್ಕೊಂಡಾದ್ಮೇಲೆ OTP ಇಸ್ಕೊಂಡೆ, ಹಾಕೊಂಡೆ, ಓಕೆ ಅಂದ್ರು. 2 ಬ್ಯಾಗ್ ತಂದಿಟ್ರು, ಹಾಂ ತಗೊಂಡ್ ಬಂದಿದ್ದೀನಿ. ಆಮೇಲೆ ಅರ್ಧ ದಾರಿಗೆ ಬಂದ್ಮೇಲೆ ಇವ್ರ ತಾತ ಬಂದು ಈ ಬ್ಯಾಗ್ ನಂದಲ್ಲ, ಇದು ಅವ್ರದೇ ಅಂತ ಹೇಳಿದ್ರು. ಹಾಂ ಆಮೇಲೆ ನಾನು ಕಾಲ್ ಹೋಗುತ್ತೋ ಇಲ್ವೋ ಅಂತ ಚೆಕ್ ಮಾಡಿದೆ, ಕಾಲ್ ಮತ್ತೆ ಹೋಯ್ತು. ಹಾಂ ನೋಡಪ್ಪ ನೀನೇನು ಅಲ್ಲಿಗೆಲ್ಲ ಕರ್ಕೊಂಡ್ಬಿಡ್ಬೇಡ, ತಾತನಿಗೆ ಎಲ್ಲ ಗೊತ್ತು, ಅಡ್ರೆಸ್ಸು ಭಾಷೆನೂ ಚೆನ್ನಾಗಿ ಗೊತ್ತು, ಹಾಂ ಅಲ್ಲಿ ಮೇನ್ ರೋಡಲ್ಲಿ ಬಿಟ್ಬಿಡು ಲೊಕೇಶನ್ ಹತ್ರ, ಅವ್ರು ಹೋಗ್ತಾರೆ ಅವ್ರ ಪಾಡ್ಗೆ ಅವರು ಅಂತ ಅಂದರು. ಆಶ್ರಮಕ್ಕೆ ಹೋಗ್ತಾರೆ ಅಂದರು. ನಾನು ಫಸ್ಟ್ ಒಂದ್ಸರಿ ಮಾತಾಡಿದ್ದೀರಾ ಅಂತ ಕೇಳಿದೆ, ಹಾಂ ಅವರು ಮಾತಾಡಿಲ್ಲ. ಹಾಂ ಅವ್ರಿಗೆ ಗೊತ್ತು, ಹೋಗಿ ಅವ್ರಿಗೆ ಕರ್ಕೋತಾರೆ. ನನಗೆ ಯಾರು ನೋಡ್ಕೊಳ್ಳಿರಲಿಲ್ಲ, ಅವ್ರನ್ನ ನೋಡ್ಕೊಳಕ್ ಆಯ್ತಲ್ಲ, ಅದಕ್ಕೋಸ್ಕರ ಬಿಟ್ಬಿಡ್ತಾ ಇದ್ದೀನಿ. ಈ ಓಲಾ ಊಬರಿಂದ ಇದು ಒಂದು ಯೂಸ್ ಅಲ್ಲವ ಇವರಿಗೆ? ಒಳ್ಳೆ ಬೆನಿಫಿಟ್. ಮಾಮೂಲಿ ಆಟೋದವ್ರಿಗೆ ಆದ್ರೆ ಕೇಳ್ತಾ ಇದ್ರು ಅವರು, ಎಲ್ಲ ಕೇಳೋರು ಎಲ್ಲಿ ಬಿಡ್ಬೇಕು ಅಲ್ವಾ? ಅದು ಯಾರೋ ಒಬ್ರು ಇದಾರೆ ಅಂದ್ರೆ ನಾವು ಕರ್ಕೊ ಹೋಗಲ್ಲ ಅಂತ ಇದ್ರು. ಏನಂದ್ರು, ಇಲ್ಲಿ ಕರ್ಕೊ ಬಂದ್ಮೇಲೆ ನೋಡಪ್ಪ ಸೇರ್ಸ್ಕೊತಾರ ಸೇರ್ಸ್ಕೊಳ್ಳೋದು ಗೊತ್ತಿಲ್ಲ, ನನಗೆ ಬೇರೆ ಕಡೆ ಹೋಗಕ್ಕೆ ದಾರಿ ಇಲ್ಲ, ವಾಪಸ್ ಕರ್ಕೊಂಡೋಗಿ ಅಲ್ಲೇ ಬಿಟ್ಬಿಡುವೆ, ವೆಯ್ಟ್ ಮಾಡುವ ಅಂತ ಅಂದ್ರು. ತಪ್ಪೇನಿಲ್ಲಲ್ಲ, ಅವ್ರು ಹೇಳಿ ತಪ್ಪೇನಿಲ್ಲ. ಹಾಂ ಬಟ್ ಅವ್ರೇನ್ ಹೇಳಿದ್ದು, ಅಲ್ಲಿ ಅರ್ಧ ದಾರಿ ಬಿಟ್ಟು ಹೋಗಿ ಅಂತ. ಅರ್ಧ ದಾರಿ ಬಿಟ್ಟು ಹೋಗಿದ್ರೆ ನಿಮ್ಮ ಆಸರೆ ಅಲ್ಲಿ ಇನ್ನೊಂದು ಬಿಲ್ಡಿಂಗ್ ಇತ್ತಲ್ಲ, ಅಲ್ಲಿಗೆ ಲೊಕೇಶನ್ ಹಾಕ್ಬಿಟ್ಟಿದ್ರು ಅವರು, ಅಲ್ಲಿ ಬಿಟ್ಟು ಹೋಗ್ಬೇಕಿತ್ತು. ನಾನು ಇವರು ಏಸ್ ಆಗಿತ್ತು, ಓಲ್ಡ್ ನಮ್ಮ ಅಡ್ರೆಸ್ ನೋಡ್ಕೊಂಡು ಅಲ್ಲಿಗೆ ಅಲ್ಲಿಗೆ ಹಾಕಿ ನಿನ್ ತಲೆ ಕಟ್ಟಿದ್ರು. ಟಿವಿ ತೋರಿಸೋಲ್ಲ ಸರ್, ಏನದು? ಮೊಬೈಲ್ ತೋರಿಸೋಲ್ಲ. ಏನಂತ ತೋರಿಸ್ತಾರೆ ಮೊಬೈಲಲ್ಲಿ? ಈ ಥರ ಓಲಾ ಊಬರ್ ಬುಕ್ ಮಾಡಿ ಕಳಿಸಿ ಆಶ್ರಮ ಅಂತನ? ಇದೇ ಮಾವನ ಮನೆನವ್ರದ್ದು. ಹಾಂ ಅದು ನಡುವೆ ಅಡ್ರೆಸ್ ಕೊಟ್ಟರು. ಅದ ಹೇಳೋದು, ಕೊಡಿ ಸರ್ ನಂಬರ್. ಪಾಪ ಈಗ ಆಯಿತು, ಕರ್ಕೊಂಬಂದು ಹುಡುಗ ಏನು ಮಾಡಬೇಕು? ಆಟೋ ಡ್ರೈವರ್ಗಳು ಅಂದ್ರೆ ಏನು? 8722 8744 22 22 ಸಾರಿ ಅದಲ್ಲ ರಾಂಗ್, 8722 8722 499 499 120. ಆ ಹುಡುಗ ಏನು ಮಾಡ್ಬೇಕು ಹೇಳಿ ಪಾಪ? ಹಾಂ, ಇಂಥದಕ್ಕೆ ಓಲಾ ಊಬರ್ ಬೇಕು ಅನ್ನೋದು. ಆಟೋ ಡ್ರೈವರ್ಗಳು ಯಾಕೆ ಬೇಡ, ಓಲಾ ಊಬರೇ ಬೇಕು ಅಂದ್ರೆ ಈ ಥರ. 8722 ಅಲ್ವಾ? 99120. ಇವರು ಆಲ್ರೆಡಿ ಮೊಬೈಲೆಲ್ಲ ನೋಡ್ತಾ ಇರ್ತಾರೆ ಅಂದ್ರೆ ಇವರು ಫಾಲೋ ಮಾಡ್ತಾ ಇರ್ತಾರೆ. ಮಗಳ ಯಾರೋ ಇದ್ದಾಳೆ ಅನ್ಸುತ್ತೆ, ಅವ್ರ ಫಲ ಮಾಡ್ತಾರೆ. ಸ್ವಲ್ಪ ಲೇಟು ಫೋನ್ ಎತ್ತೋದು, ನಾನು ಮಾಡ್ತದೆ ಎಷ್ಟು ನಂಬರ್ ಏನಾರ ಕ್ಯಾಚ್ ಮಾಡ್ಕೊಂಡಿದ್ರೆ ಅದನ್ನ ಹೇಳ. ಎಲ್ಲ ಅಡ್ರೆಸ್ ಎಲ್ಲ ಕಂಡಿದ್ದೀವಿ. ಶಬಾನಾ ಡಿಡಿ ಅಲ್ಲ, ಈಗ ಒಂದು ಸಹ ಅಲ್ಲೋ ಬಿಟ್ಬಿಡಿ ಅಂದ್ರೆ ಅರ್ಥ ಏನು? ನಾನು ಅದು ಯೋಚನೆ ಮಾಡ್ಕೊಂಡು ಅಲ್ಲಿಂದ ಬಂದಿದ್ದೀನಿ, 25 ಕಿಲೋಮೀಟರ್ ಯೋಚನೆ ಮಾಡ್ಕೊಂಡು ಬಂದಿದ್ದೀನಿ. ಅರ್ಧ ದಾರಿಲಿ ಬಿಟ್ಟು ಎಲ್ಲಿಂದ ಪಿಕ್ ಮಾಡಿದ್ ನೀವು ಇವ್ರನ್ನ? HSR ಎಲ್ಲಿ? ಈದೆಲ್ಲಿ? 25 ಕಿಲೋಮೀಟರ್ ಆಯ್ತು, 26 ಕಿಲೋಮೀಟರ್ ಇಲ್ಲಿಗೆ. ತಾಯಿ ಫೋನ್ ಪಿಕ್ ಮಾಡಮ್ಮ. ಗೊತ್ತಾಗಿದೆ. ಇವರು ಫೋನ್ ಪಿಕ್ ಮಾಡೋದಾದ್ರೆ ಇವರು ಹೇಳ್ತೀರಲ್ಲ, ಟಿವಿಯಲ್ಲಿ ನೋಡ್ತಾರೆ, ಅದು ನೋಡ್ತಾರಂತ. ಎಲ್ಲ ಅಡ್ರೆಸ್ ಕ್ಯಾಚ್ ಮಾಡ್ಕೊಂಡೆ ಎಲ್ಲ ಲೈವಲ್ಲಿ ಪೈವಲ್ಲಿ ಹಿಡಿದು ಮಾಡ್ಕೊಂಡು ನೋಡ್ಕೊಂಡು ಬಂದಿದ್ದಾರೆ. ಈಗ ಪೊಲೀಸ್ ಲೆಟ್ರ್ ಇಲ್ಲ, ಏನೂ ಇಲ್ಲ. ಹಿಂಗೆ ಲಗೇಜ್ಗಳು ಹಿಂಗಿದು ಮಾಡಿ ಕಳಿಸ್ಕೊಟ್ಬಿಟ್ರೆ ಏನು ಮಾಡ್ಬೇಕು ನಾವು? ಹಾಂ, ಏನು ಮಾಡ್ಬೇಕು ತಾತ? ಅವರು ಆಟೋ ಮಾಡಿ ಕಳ್ಸಿದ್ರೆ ನೀವು ಸುಮ್ಮನೆ ಬಂದ್ಬಿಟ್ರಾ? ಜಗಳ ಸರ್, ಅವ್ರ ಜಗಳಗಳು, ಒಂದು ವಾರದ ಜಗಳ. ಹಾಂ, ಮತ್ತೆ ನನಗೆ ಬೇರೆ ಹೊಡೆದು ಬಿಟ್ಟು ನನಗೆ. ಹೊಡೆದ್ರಾ? ಯಾರು? ಅವಳೇ ನನ್ನ ಸೊಸೆ. ಅದೇ 2 ಕಾಸು ಮಾಡಿ ಇಟ್ಕೊಂಡಿದ್ರೆ ಅಲ್ಲ ಹೇಳುತ್ತಾತ. ಎಲ್ಲ ಕಿತ್ತೆ ಇದೆ, ಅದು ಇಲ್ಲೆಲ್ಲ ಹೊಡೆದಿದ್ದಾರೆ ಅನ್ಸುತ್ತೆ.
ಹೊಡೆದ್ರಾ? ಒಂದು 4 ಸಲ ಬಿಟ್ಟು ಹೊಡೆದ್ಬಿಟ್ರು. ಮನೆಯಿಂದ ಆಚೆ ನಾವೇ ಅಂತ ಅಯ್ಯೋ ಶಿವ. ನೀವೇ ಹೆಚ್ಚು ನಾವೇ ನಮಗೆ ಬೇಡ ಅಂತ ನಾನು ಹಳ್ಳಿಯ ಎಲ್ಲ ಹಾಳಾಗೋಗ್ಬಿಟ್ಟು ಅಂದ್ಬಿಟ್ಟು ಆಯಮ್ಮ ಸುಮ್ಮನೆ ಆಯಮ್ಮಗೆ 50,000 ರೂಪಾಯಿ ಕೊಟ್ಟೆ ಸರ್. 50,000 ಕೊಟ್ಟ? 50,000 ಬಂದಾಗ ಬಂದಾಗ 50,000 ಒಂದು ವರ್ಷದ ಮೇಲೆ 3 ತಿಂಗಳಿಗೆ ಖಾಲಿ. 50,000 ರೂಪಾಯಿ 50,000 ನೀವು ಒಂದೇ ಸರಿ ಕೊಡೋದಾ? 5,000 2,000 ಕೊಟ್ಟಿದ್ರೆ ಇನ್ನೂ 1 ವರ್ಷ ನೋಡ್ಕೊಳ್ಳೋರು. ಒಂದೇ ದಿನ ಮ್ಯಾಜಿಪನ ಕೆಲಸ ಮಾಡಿದ್ರೆ ಅಲ್ಲಿಂದ 25,000 ರೂಪಾಯಿ ಕಳಿಸಿದ್ರು. ನೀವು ಜೀವನದಲ್ಲಿ ದುಡಿದಿದ್ದೆ 50,000? ಸರ್ ನೀವು ಹಾಂ ಜೀವನದಲ್ಲಿ ದುಡಿದಿದ್ದೆ 50,000? ದುಡ್ಡು ಸರ್ ಇಲ್ಲಿ ಬೆಂಗಳೂರು ದುಡ್ಡು ಚೆನ್ನಾಗಿ ಮತ್ತೆ ಏನು ಮಾಡಿಲ್ಲ ದುಡ್ಡೆಲ್ಲ? ಎಲ್ಲ ಹಿಂಗೆ ವೇಸ್ಟ್ ಮಾಡಿದೆ ಸರ್. ವೇಸ್ಟ್ ಮಾಡ್ಬಿಟ್ರಿ. ಜಾಲಿ ಮಾಡಿ ಹಾಂ ಆಡ್ಕೊಂಡು ಹೊಡಿದೆ ಎಂತ? ಸಿಟಿ ಮಾರ್ಕೆಟು ಹಾಂ ಹಾಂ, ಅಲ್ಲೇ ಇದ್ದೀನಿ ನಾನು. ಜಾಲು ಮಾರ್ಕೆಟ್ ಅಂತ ಏನೋ ಹೇಳ್ತಾರಲ್ಲ. ಅಲ್ಲೇನು ಮಾಡ್ತಾಯಿದ್ರಿ? ಅಲ್ಲೇ ಬಿಸ್ನೆಸ್ ಮಾಡ್ತಿದ್ದೀನಿ. ಏನು ಬಿಸ್ನೆಸ್ಸು? ಮಣಿಲ್ಯಾಂಡರು ಹಾಂ ಮಣಿಲ್ಯಾಂಡರ್ ಅಂದ್ರೆ ಏನಣ್ಣ? ಮಣಿಲ್ಯಾಂಡರ್ ಮನಿ ಹೊರಟಾರ. ಏನಪ್ಪ ಅವ್ರು ಹೇಳೋದು ಅರ್ಥ ಆಗ್ತಲ್ಲ. ಏನದು ಬಿಸ್ನೆಸ್ಸು? ಮಣಿಲ್ಯಾಂಡರ್ ಮನಿಲ್ಯಾಂಡು. ಮಣಿಲ್ಯಾಂಡರ್ ಕೊಡೋ ತಗೊಳ್ಳೋದು ಹಾಂ ಹಾಂ, ಬಡ್ಡಿಯವರ. ಬಡ್ಡಿ ವ್ಯವಹಾರ. ಶಿವ. ಇವರು ಫೋನ್ ಎತ್ತಲ್ಲ. ನಾನು ಪೊಲೀಸ್ದು ಲೆಟ್ರ್ ಇಲ್ದೆ ನಾನು ಇಟ್ಕೊಳಕ್ಕೆ ಬರಲ್ಲ. ಇರಿ ಒಂದು ಸ್ವಲ್ಪ ಫೋನ್ ಮಾಡ್ತೀನಿ ನಾನು. ಹೇಳಪ್ಪ. ಈಗ ನೀನೇನು ಮಾಡ್ತೀವಿ ಗೊತ್ತಪ್ಪ, ಆಟೋ ತಂದು ನನ್ನ ಆಟ ಹಿಡ್ಕೊಂಡೀರೀಗ ಅಂತ ಹೇಳು ಅಷ್ಟೇ. ಅವ್ರು ಹೇಳಿದ್ದು ನೀನು ಯಾಕೆ ಹೋಗ್ತಾ ಇಲ್ಲಿಗೆ? ನಮ್ಗೆ ಗೊತ್ತಿಲ್ಲ, ಕಟ್ಟೆ ಮಾಡಿ ಬಿಸಾಕ್ಬಿಡ್ತಾರೆ ಈಗ. ಅದಕ್ಕೆ ಬರಲಿಲ್ಲ ಪೊಲೀಸ್ ಕಳ್ಕೊಂಡು ಹಾಂ ಮನುಷ್ಯ ಹಾಂ ಅಡ್ರೆಸ್ ಕೊಡಿ ಅಂದ್ಬಿಟ್ಟು ಕಳಿಸಿದ್ದೆ. ಏನು ಗತಿ ರೀ ಇದು ನಮ್ಮದು ಪಾಪ. ವಯಸ್ಸಾದ್ಮೇಲೆ ಇಷ್ಟೇನಾ ಜೀವನ ಅನಿಸ್ತದೆ. ಇಷ್ಟೇ ಸರ್. ನಾವು ಒಂದು ಹೇಳ್ತೀನಿ ಕೇಳಿ ಸರ್, ನಾವು ಸ್ವಲ್ಪ ಏನೂ ಮಾಡ್ಕೊಂಡಿಲ್ಲ ಅಂದರೆ ಎಲ್ಲರೂ ಇದೇ ಥರ, ಎಲ್ಲರೂ. ನೋಡಿ ಸ್ನೇಹಿತರೆ, ಈಗ ನಾನೇನು ಮಾಡಬೇಕು? ಮಗಳ ನಂಬರ್ ಇದೆಯಾ? ಫೋನ್ ನಂಬರ್ ಇದೆಯಾ ಯಾವ್ದಾದ್ರು ನಿಮ್ಮ ಕಡೆಯವ್ರದ್ದು? ಯಾರ್ದಿದೆ? ಬಾಂಬೆ ಎಲ್ಲಿದ್ದಾರೆ? ಜಾಜೂರು. ಕೊಡಿ ಯಾರ್ದಾರ ನಂಬರು. ಬ್ಯಾಗ್ ಇದಾ? ತಗೊಳ್ಳಿ ತಗೊಳ್ಳಿ. ಆಯ್ತಪ್ಪ. ಅಯ್ಯೋ. ಹಾಂ 96 ಒಂದು ನಿಮಿಷ. 9611. ಹಾಂ ಮತ್ತೆ 54 ಹಾಂ 90 ಹಾಂ. ಏನಾಗಬೇಕು ಇವರು? ಮಾವನ ಮಗ ಮಗಳು ಅವ್ರು ಯಾರು ಇಲ್ವಾ? ಮಗಳೆಲ್ಲ ಮಠ ಎಲ್ಲಿದೆ ಗೊತ್ತಿಲ್ಲ. ಹಾಂ ಎಲ್ಲಿದೆ ಅಂತ ಗೊತ್ತಿಲ್ಲ, ಅಡ್ರೆಸ್ ಇಲ್ಲ, ಫೋನ್ ನಂಬರ್ ಇಲ್ಲ ಮಗಳದ್ದು. ಏನಿಲ್ಲ. ಮಗಂದು ಮಗ ಎಲ್ಲಂತೂ ಬಂದು ಕೇಳಿದ ಬಂದು ಎಲ್ಲಿದೆ ಗೊತ್ತಿಲ್ಲ. ಎಲ್ಲ ಕೈ ಬಿಟ್ಟು ತೊಳೆದು ಬಿಟ್ಬಿಟ್ರು ನಾವು. ಹಲೋ ಸರ್ ನಮಸ್ತೆ. ಹಾಂ ಹೇಳಿ. ನಿಮ್ಮ ಹೆಸರೇನು? ನಿಮ್ಮ ಹೆಸರೇನು? ಹಾಂ ಸಣ್ಣವಲ್ಲ. ಸಣ್ಣವಲ್ಲ ಗೊತ್ತಾ ನಿಮಗೆ? ಸನಾವುಲ್ಲಾ. ನಿಮ್ಮ ಹೆಸರೇನು ತಾತ? ನನ್ನ ಹೆಸರು ಖಲೀಲ್ ಅಂತ. ಇಲ್ಲಿ ಸನಾವುಲ್ಲಾ ಅವ್ರು ಗೊತ್ತಾ ನಿಮಗೆ? ಯಾವ ಸನಾವುಲ್ಲಾ? ಒಂದು ನಿಮಿಷ ಕೊಡ್ತೀನಿ ನೋಡಿ, ಮಾತಾಡಿ. ಹಂಗೆ ಇಟ್ಕೊಳ್ಳಿ, ಹಂಗೆ ಇಟ್ಕೊಳ್ಳಿ. ಮಹೇಶ್ ಬಾ ಕಡೆಯಲ್ಲಿ ಮಹೇಶ್ ಸನದ ಹ್ಞೂ ಬಾ ಸನದ ಪೋಸ್ಟ್ ಮಹೇಶ್ ಬಾ ಸರ ಬಾ ನಾನು ಬರಬೇಕಾದ್ರೆ ಚೆನ್ನಾಗಿ ಶಾನದ್ ಹ್ಞೂ ಬಾ ಶಾನಜು ಶಾನದ್ ಬಂದು ಸನದ ಕತ್ತ ಬಿಟ್ಟು ಯಾವ ಮತ ಕಾರ್ಡ್ में होता है नंबर सुनाओ का नाम नहीं लगता है। मुझे आराम क्या बा? आराम क्या भी नहीं, भी बड़ा ये हो गया। क्या हुआ? हासिम को लग जमा रहा है हासिम हालिमा ಹಾಲಿಮ ಕೈಫ್. ಹೌದು ನಿಜ. ಹೊರಗಡೆ ಕಳಿಸಿದ್ರೆ ಮತ್ತೆ ವಾಪಸ್ ಕಳಿಸಿದ್ರೆ ಅವ್ರು ಹಂಗೆ ಮಾಡ್ತಾರೆ ಅಂತಾರೆ. मार्च तोड़ को भेज डाली उन्हें बंदे मारे हूँ कौन मारे तो? मैं सब तुम ना? हूँ अय्यो ये कहीं को?
ಅಲ್ಲಿ ಹೋದಲ್ಲಿ ಪಾಲಲ್ಲಿ ಚಾ ಕೊಡ್ತೀವಿ ದಯವಿಟ್ಟು ಆಮೇಲೆ ಸರಿ ಪಾಲೆ ಬಸ್ ಸಾಂಬಾರ ಆಮೇಲೆ ದುಕಾನ್ ಕಡಿಮೆ ಹೋದ್ರೆ ರಾತ್ರಿ ಕಾದು ಚಾ ಕಾಸು ಜಮೀನು रिक्शा का पकड़ को आगे आदमी के पास बैठे लाल कौन के बात करो बेंगलुरु रखे ಅವ್ರ ಇರೋದಲ್ಲಿ ಕೊಡಿ ಅವ್ರು ಕೊಡಿ. ಈಗ बात करके बोलो ಸ್ವಾಮಿ ಹೇಳಿ ಸರ್. ಇವ್ರು ಯಾರಿದು? ಸರ್ ನಮ್ಗೆ ನಮ್ಮ ಅತ್ತೆ ಮಗ ಸರ್. ಮತ್ತೆ ಈಗೇನು ಇವ್ರು ಪಾಪ ರೋಡಿ ಬಿದ್ದ್ಬಿಟ್ಟಿದಾರಲ್ಲ? ಹ್ಞೂ ಸರ್, ನಮ್ಮ ಅತ್ತೆ ಮಗನೇ. ಅವರ ತಮ್ಮ ಒಬ್ರು ತುಮಕೂರಲ್ಲಿದ್ದಾರೆ. ಹಾ. ಅವ್ರ ಸ್ವಂತ ತಮ್ಮ ತುಮಕೂರಲ್ಲಿದ್ದಾರೆ. ಒಂದ್ ತಮ್ಮ ಬಡವನಹಳ್ಳಿಯಲ್ಲಿದ್ದಾರೆ. ಓ. ಇನ್ನೊಂದ್ ತಮ್ಮ ದುರ್ಗದಾಗದಾರೆ. ಹಾ. ಇನ್ನೊಂದ ಅಕ್ಕ ಸಮ್ಮನಹಳ್ಳಿ ಐತೆ, ತುಮಕೂರ ಹತ್ರ ಸಮ್ಮನಹಳ್ಳಿ ಐತಲ್ಲ, ಹಾ. ಅಲ್ಲಿ ಒಂದ್ ತಂಗಿ ಐತೆ. ಈ ಚಿಕ್ಕಜಾಜುರಾಗ ಒಂದ್ ತಂಗಿ ಐತೆ ಅವ್ರಿಗೆ. ಟೋಟಲ್ ಎಷ್ಟು ಜನ ರೀ ನೀವು ಲೆಕ್ಕ ಹೇಳ್ತಾರದು? ಹೌದು ಸರ್, 2 ತಂಗಿ 3 ತಮ್ಮರ್ ಸರ್. ಮತ್ತೆ ಯಾಕೆ ಇವ್ರನ್ನ ಯಾರು ನೋಡ್ಕೊಳಕ್ ರೆಡಿ ಇಲ್ಲ? ಯಾಕೆ ಅವ್ರು ನೋಡ್ಕೊಳ್ಳಂಗಿಲ್ಲ ರೆಡಿ ಇಲ್ಲ ಸರ್. ಅವರು ಮುಂಚೆಯಿಂದ ಒರಿಸ್ಸಾ ಅಲ್ಲಿ ಇಲ್ಲಿ ತಿರುಗಾಡ್ಕೊಂತಿದ್ರು. ಅವ್ರ ಫ್ಯಾಮಿಲಿ ಬೆಂಗಳೂರಾಗಿತ್ತು. ಅವ್ರ ಫ್ಯಾಮಿಲಿ ಅವ್ರ ಮುಂಚೆ ಬೆಂಗಳೂರಾಗ ಇದ್ರು. ಅವ್ರ ಫ್ಯಾಮಿಲಿ ಅವ್ರು ಬೆಂಗಳೂರಾಗಿಂದ ಅವ್ರೆಲ್ಲ ಬಿಟ್ಟು ಅಲ್ಲಿ ಇವ್ರೆಲ್ಲ ಬಿಟ್ಬಿಟ್ಟು ಎಲ್ಲ ಅವ್ರು ಮಡ್ರಾಸ್ ಕಡೆ ಅವ್ರ ಫ್ಯಾಮಿಲಿ ಅವರು ಮಕ್ಕಳು ಮಗ ಎಲ್ಲ ಮಡ್ರಾಸ್ ಕಡೆ ಹೋಗ್ಬಿಟ್ಟು ಇವ್ರು ಮುಂಚಿಂದಾನು ಇವ್ರು ಒರಿಸ್ಸಾ, ಬಾಂಬೆ, ಪೂನಾ ಒಂದ್ ಸೈಡ್ ಇದ್ದಿಲ್ಲ ಸರ್. ಇವ್ರು ಏನ್ ಕೆಲಸ ಮಾಡ್ತಾ ಇದ್ರು? ಇದು ಸರ್, ಇದು ಕಾಸಂಪಟ್ಟಿ ಸರ್. ಕಾಸಂಪಟ್ಟಿ ಹತ್ರ ಕೆಲಸ ಲೇಬರ್ಸ್ ಆಗಿರೋರು ಸರ್. ಕಾಸಂಪಟ್ಟಿ ಸರ್, ಕಾಸಂಪಟ್ಟಿಗೆ ಮುಂಚೆ ಇದ್ರಲ್ಲ, ಈ ಕಂತಿನ ಮೇಲೆ ಕೊಡೋದು, ದುಡ್ಡು ಸುಲ್ ಮಾಡೋದು, ಬರೆಯೋದು, ಆ ತರ ಇದ್ರು ಸರ್ ಮುಂಚಿನ ಹೊರಗಡೆ ಇದ್ದು. ಆಮೇಲೆ ಮೊನ್ನೆ ಬಂದು ಇಲ್ಲಿ ದುರ್ಗದಾಗೆ ದಾವಣಗೆರೆ ತುಮಕೂರ್ ಹತ್ರ ಸಮ್ಮನಹಳ್ಳಿಗೆ ಅವ್ರ ಮಗನ್ ಸೊಸೆ ಅಕ್ಕನ ತಗ ಇದ್ರು ಸರ್. ಅವರು ಒರಿಸ್ಸಾದಿಂದ ಗುಜರಾತ್ನಾಗ ಇದ್ರು. ಗುಜರಾತ್ನಿಂದ ಕರ್ಕೊಂಡ್ಬಂದು ಆಯಮ್ಮ ಇಟ್ಕೊಂಡಿತ್ತು ಸರ್. ಇಲ್ಲಿ ಗಾಲಿ ಇಟ್ಕೊಂಡ್ ಸುಮಾರು ಒಂದ್ ವರ್ಷ ಲಾಕ್ಡೌನ್ ಆಗಿ ಕರ್ಕೊಂಡ್ಬಂದು ಇಟ್ಕೊಂಡಿತ್ತ ಅಮ್ಮ. ಈಗ ಅಮ್ಮ ಏನೋ ಕಳಿಸಿತೆ ಹೊಡೆದು ಅಂತ ಹೇಳ್ತದ ನಮ್ಮ ಹೊಡೆದಿಯಾರೆ ಹೊಡೆದು ಕಳಿಸಿದಾರಂತ ನಮ್ಮಣ್ಣ ಹೇಳ್ತಾನೆ ಸರ್. ಈಗ ಅಮ್ಮಗ್ ಫೋನ್ ಮಾಡಿ ಸರ್. ಅಮ್ಮಗೆ ಏನ್ ಸರ್ HSR ಲೇಔಟ್ ಇಂದ ಕಳ್ಸಿರಲ್ಲ ಅವ್ರನ್ನ? SSR ಲೇಔಟ್ ಅಲ್ಲ ಸರ್, ಇದರಿಂದ ಸಮ್ಮನಹಳ್ಳಿ. ಎಲ್ಲಿ ಬರ್ತದೋ ಇದು ಮಧುಗಿರಿ ತಾಲೂಕು ತವನ್ಕೆರೆ ಬರ್ತಲ್ಲ ಸರ್. ಅಲ್ಲ, ಆ ಓಲಾ ಆಟೋ ಬುಕ್ ಮಾಡಿದ್ದು HSR ಲೇಔಟ್ ಇಂದ. ಅದೇ ಈಗ ಸರ್ ಅಮ್ಮ ಅಲ್ಲಿ ಸಮ್ಮನಹಳ್ಳಿಗಿತ್ತು. ಈಗ ಹೋಗಿ ಅಲ್ಲಿ ಬೆಂಗಳೂರು ಸೇರ್ಕೊಂಡಿತ್ತು ಸರ್. ಅಮ್ಮ ಇಟ್ಕೊಂಡಿತ್ತಲ್ಲ ತಾಯಿ, ಅಯ್ಯಮ್ಮ ಬೆಂಗಳೂರು ಸೇರ್ಕೊಂಡಿತ್ತೆ. ಈಗ ಅವ್ರಿಗೆ ಕಾಲ್ ಮಾಡಿ. ಅವ್ರ ನಂಬರ್ ಇಲ್ಲ ಸರ್ ಅಂತಾಗ. ಈಗ ಓಲಾ ಊಬರ್ ಬುಕ್ ಮಾಡ್ಬಿಟ್ಟು ಆಟೋನ ಆಶ್ರಮಕ್ಕೆ ಕರ್ಕೋಗ್ಬಿಡು ಅಂದ್ರೆ ಏನ್ ಅರ್ಥ ಅದು? ಅದೇ ಸರ್ ಅಲ್ಲ, ಏನ್ ಅರ್ಥ ಅದು? ಅದೇ ಅಯ್ಯಮ್ಮ ಈಗ ಸರ್ ಈಗ ಎಲ್ಲಾರು ಹೋಗಿ ಸತ್ತೋಗ್ಬಿಡು ಅಂತ ಕಳ್ಸಿಬಿಟ್ಟಿತ್ತೆ. ಆ ಲೆಕ್ಕ ಕಳ್ಸಿತ್ತಮ್ಮ ಅಷ್ಟೇ. ಈಗ ಇವನ ಹತ್ರ ದುಡ್ಡು ಇಸ್ಕೊಂಡು ಎಲ್ಲ ತಿಂದ್ಬಿಟ್ಟು ಈ ತರ ಮಾಡಿದ್ರೆ ನೋಡಿ ಸರ್, ನಂಬರ್ ಇಲ್ಲ ಸರ್. ಇಲ್ಲದ್ರೆ ಮಾತಾಡ್ತಿದ್ದೆ, ನಂಬರ್ ಇಲ್ಲ ಸರ್. ಪಿಕ್ ಮಾಡ್ತಾ ಇಲ್ಲ ಸರ್. ಇದು ನೀವು ಆಶ್ರಮದಾರ? ಹೌದು ಸರ್. ನಿಮ್ಮ ಹೆಸರು? ನಮ್ಮ ಹೆಸರು ಜಯರಾಜ್ ನಾಯ್ಡು ಬಿಡಿ. ಸರ್. ಈಗ ಎಲ್ಲಿ ಕಳ್ಸ್ಕೊಡ್ಬೇಕಪ್ಪ ಇವ್ರನ್ನ? ನೀವು ಅದೇ ಆಶ್ರಮ ಇಟ್ಕೊಂತೀರಿ ಸರ್? ನಾನೇ ಇಟ್ಕೊಂಡ್ಲಿ? ನಾವು ರೋಡಲ್ಲಿ ಬಿದ್ದವ್ರಿಗೆ ಸರ್ ಊಟ ಹಾಕೋದು. ಇವ್ರಿಗೆಲ್ಲರೂ ಇದಾರೆ ಸರ್. ಅವ್ರು ಯಾರು ಸೇರ್ತಾ ಇಲ್ಲ ಸರ್. ಅವ್ರಿಗೆ ಎಲ್ಲ ಅವು ಈಗ ಹಂಗ ನಾವೇ ಮಾಡಕ್ಕಾಗಲ್ಲ. ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕಾಗುತ್ತೆ, ಕಂಪ್ಲೇಂಟ್ ಕೊಡ್ಬೇಕಾಗುತ್ತೆ, ಆಮೇಲೆ ಬರ್ಬೇಕಾಗುತ್ತೆ. ಅದ ಸರ್, ತುಮಕೂರಾಗೆ ಅವ್ರ ತಮ್ಮ ಇದಾರೆ ಸರ್. ನಂಬರ್ ತಗೊಂಡ್ಬೇಕಾದ್ರೆ ಮಾತಾಡಿ ಸರ್. ಸ್ವಂತ ತಮ್ಮ ಇದಾರೆ ತುಮಕೂರಲ್ಲಿ. ತಮ್ಮ ನಂಬರ್ ಇದೆಯಪ್ಪ ನಿಮ್ಮ ಹತ್ರ? ಹ್ಞೂ ಸರ್. ನಂಬರ್ ಕೊಡಪ್ಪ. ಸ್ವಂತ ತಮ್ಮ ಇದಾರೆ ಸರ್. ಅವ್ರ ಹೆಸರು ಇದು ಅಂತ ಆಜಮ್ ಅಂತ. ತಮ್ಮನ ಹೆಸರು ಆಜಮ್ ಅಂತ. ಆಮೇಲೆ ನೂರಲ್ಲ ಅಂತ ತಮ್ಮ ಇದಾಗಿದ್ದಾರೆ ಬಡವನಹಳ್ಳಿಗೆ. ಚಿತ್ರದುರ್ಗದಾಗ ಜಮೀಲ್ ಅಂತ ಇದಾರೆ ಸರ್. ಸ್ವಂತ ತಮ್ಮಗಳು 3 ಸರ್. ಏನ್ ಮಾಡ್ತಾರ ಅವರೆಲ್ಲ? ಎಲ್ಲ ಹಂಗೆ ಸರ್, ಸಣ್ಣ ಪುಟ್ಟ ಕೂಲಿ ನಾರಿ ಮಾಡ್ಕೊಂಡ್ ಮಾಡ್ತಾರೆ ಸರ್. ಒಟ್ಟಿಗೆ ಇದಾರೆ ಸರ್ ಅಲ್ಲಿ. ಒಂದ್ ತಂಗಿ ಮಾತ್ರ ಅಲ್ಲಿ ಸಮ್ಮನಹಳ್ಳಿ ಹತ್ರ ತಮ್ಮನಹಳ್ಳಿ ಒಂದ್ ತಂಗಿ ಐತಿ. ಚಿಕ್ಕಜಾಜುರಾಗ ಒಂದ್ ತಂಗಿ ಐತಿ ಸರ್. ಏನ್ ಮಾಡೋದು ಎಲ್ಲ ಇಟ್ಕೊಂಡ್ ಇವ್ರನ್ನ? ಅದೇ ಹೇಳ್ರಿ. ಅದೇ ಸರ್, ಯಾರು ಸೇರಿಲ್ಲ ನೋಡಿ ಸರ್. ಅಲ್ಲ, ಈಗ ತಪ್ಪು ಅವ್ರದ್ದು ಇವ್ರದ್ದು ಒಂದು ಗೊತ್ತಿಲ್ಲಲ್ಲ. ಇಲ್ಲ ಸರ್, ಇವ್ರಿಗೇನ್ ತಪ್ಪಿಲ್ಲ ಸರ್. ನಾನ್ ಹೇಳ್ತೀನಿ ಸರ್, ತಪ್ಪಿಲ್ಲ ಸರ್. ಇವ್ರಿಗೇನೀಗ ಯಾರು ಇಲ್ಲದಕ್ಕೆ ಹೆಂಡತಿ ಕಡೆಯವರು ಮಕ್ಳ ಕಡೆಯವರು ಯಾರು ಇಲ್ಲ, ತಮ್ಮನು ತಂಗಿ ಯಾರು ಸೇರಿಲ್ಲದಕ್ಕೆ ಅವ್ರು ಬಂದು
ಆಯಮ್ಮ ಕರ್ಕೊಂಬಂದ್ ಸೀದಾ ಡೈರೆಕ್ಟ್ ಗುಜರಾತ್ ಇಂದ ತಗೊಂಡ್ ಅಲ್ಲಿ ಇಟ್ಕೊಂಡಿದ್ ಸರ್ ಡೈರೆಕ್ಟ್ ಆಯಮ್ಮ. ಗುಜರಾತಿಂದ ಯಾಕೆ ಕರ್ಕೊಂಬಂತವಮ್ಮ? ಅವ್ರ ತಮ್ಮರ್ ಕರ್ಕೊಂಡ್ ಬಿಟ್ಟು ಸರ್ ಅವ್ರು ಅಲ್ಲಿ ಇಟ್ಕೊಂಡಿದ್ರಲ್ಲ ಓನರು, ಹಾ ಇವ್ರು ಕೊರೋನಾದಾಗೆ ಬಹಳ ಸುಸ್ತಾಗ್ಬಿಟ್ಟಿದ್ರು. ಹಾ ವಯಸ್ಸು ಬೇರೆ ಆಗಿತ್ತ, ಫುಲ್ ಸುಸ್ತ ಏಜ್ ಆಗ್ಬಿಟ್ಟಿತ್ತಲ್ಲ, ಸುಸ್ತಾಗ್ಬಿಟ್ಟಿದ್ರ. ಹಾ ಅವ್ರ ಓನರ್ ಏನ್ ಮಾಡಿದ್ರು, ಇವ್ರ ತಮ್ಮರಿಗೆ ಫೋನ್ ಮಾಡಿ ಇಲ್ಲಪ್ಪ ಹಿಂಗ್ ಮಣ್ಣ ಬಹಳ ಮೆತ್ಕದಾನೆ, ಆಮೇಲೆ ನಾಳೆ ಹೊತ್ತಲ್ಲಿ ಏನಾರ ಆದ್ರೆ ಏನ್ ಜವಾಬ್ದಾರಿ ಅಂತ ಹೇಳಿ ಹಾ ಅವ್ರ ತಮ್ಮರಿಗೆ ಹೇಳಿದ್ಕೆ ಇವ್ರ ತಮ್ಮರ್ ಏನ್ ಮಾಡಿದ್ರು, ತಗೊಂಡೋಗಿ ಸೀದಾ ಅಲ್ಲಿ ತಮ್ಮನಹಳ್ಳಿಗೆ ಬಿಟ್ಟು ಬಂದ್ರು ಸರ್. ಹಾ 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 ಅವ್ರ ತಮ್ಮನ ಮನೆ ಇಟ್ಕೊಂಡಿಲ್ಲ ಸರ್, ಅವ್ರು ಅಲ್ಲಿ ಹೋಗಿ ಬಿಟ್ಟು ಬಂದ್ರು ಸರ್. ಹಾ ಹಾ ಪಾಪ ಈಗ ಆಯಮ್ಮನ್ ಮೇಲೆ ಏನ್ ಮಾತಿಲ್ಲ ಸರ್, ಇವ್ರು ಯಾರು ಇಟ್ಕೊಂಡಿಲ್ಲ, ಇಟ್ಕೊಂಡಿದ್ ಸರ್. ಅಲ್ಲ ಪುಕ್ಷಟ್ ಇಟ್ಕೊಂಡಿಲ್ಲಲ್ಲ ಅಲ್ಲಿ. ಅಲ್ಲ ಅದೇನೋ ಅವ್ರಿಗೆ ಗೊತ್ತ, ಅದ್ ನನ್ಗೆ ಗೊತ್ತಿಲ್ಲ. ಹಾ ಇಷ್ಟು ಬೇಕಾದ್ರೆ ಹೇಳ್ಬಲ್ಲೆ, ಆಯಮ್ಮ ಪಾಪ ಇದು ಕರ್ಕೊಂಬಂದ್ ಇಟ್ಕೊಂಡಿದ್ ಸರ್. ಹಾ ಇಷ್ಟು ಈಗ ಬೇಕಾದ್ರೆ ಹೇಳ್ಬಲ್ತಾ. 50,000 ರೂಪಾಯಿ ಇಸ್ಕಂತಂತೆ, ತಿಂತಂತೆ, ಈಗ ಹೊಡೆದು ಕಳಿಸ್ತಂತೆ. ಏನ್ ಮಾತ್ರೆಗಳ ತದಾವು? ಅಷ್ಟು ಮಾತ್ರೆಗಳ? ಓಹೋ ಫ್ಯಾಕ್ಟ್ರಿನ ಇಟ್ಕೊಂಡ್ಬಿಟ್ಟಿದೆ ತಾತ. ಮಾಡ್ತಿದ್ರಿಯಪ್ಪ. ಆಯ್ತು ಸರ್. ಅಯ್ಯೋ ಲೀನಾ ಟೀ ಮಾಡಮ್ಮ. ಬೇಡಪ್ಪ ಪಾಪ. ಸ್ವಿಚ್ ಆಫ್. ಶಬಾನ ಅವರು ಸ್ವಿಚ್ ಆಫ್. ಮೆಸೇಜ್ ಬಿಟ್ಟೆ ಕಾಲ್ ಮಾಡಿ ಅಂತ, ಅದನ್ನ ಮಾತ್ರ ನೋಡಿದ್ರು ವಾಟ್ಸಪ್ ಅಲ್ಲಿ. ಆಮೇಲೆ ವಾಪಸ್ ಕರ್ಕೊಂಡು ದಯವಿಟ್ಟು ಯಾರ ಮೊಬೈಲ್ ಇದು ವಿಡಿಯೋ ನೋಡ್ತಾ ಇದೀರಾ, ಈ ಶಬಾನ ಅನ್ನೋ ಹೆಣ್ಣು ಮಗಳು ನಂಬರ್ ಹಾಕ್ತೀನಿ, ಎಲ್ಲರೂ ದಯವಿಟ್ಟು ಒಂದ್ಸಲಿ ಹೋಗಿರಿ ನೋಡಿ. ಸ್ವಿಚ್ ಆಫ್ ಮಾಡ್ಬಿಡ್ತು ನೋಡಿ ಅವಮ್ಮ. ಆಯ್ತು ಅವ್ರಿಗೆ ಹಂಗೆ ನಾನು ಅವಾಗ್ಲೇ ಹೇಳಿದ್ದೀನಿ ಬಿಟ್ಟಾದ್ಮೇಲೆ ಕಾಲ್ ಮಾಡ್ತೀನಿ ಅಂತ, ಪಿಕ್ ಮಾಡ್ತಾರೆ ನೋಡಿ. ಜನ್ಮಕ್ ಬೆಂಕಿ ಹಾಕ. ಅಲ್ಲ ಒಂದು ಕಾಮನ್ ಸೆನ್ಸ್ ಬೇಡವಾ? ಓಲೋ ಊಬರ್ ಬುಕ್ ಮಾಡ್ಬಿಟ್ಟು ಆಶ್ರಮ ಹತ್ರ ಬಿಡೋ ಅಂದ್ರೆ ಇವರಪ್ಪ ಕಟ್ಸಿಯಾನಲ್ಲಿ. ಕೊಡಿಯಪ್ಪ, ನಾನು ಇಟ್ಕೊಳಕ್ ಬರಲ್ಲ ಸರ್ ಇದು. ಈಗ ಕಾನೂನು, ಈಗ ಟ್ರಸ್ಟ್ ಅವರು ಒಪ್ಬೇಕಲ್ವಾ ಹೇಳಿ. 7996824671. ನೋಡ್ರಪ್ಪ ರಾವ್, ಇಂಥ ಜನ ಇದಾರ ಅಂದ್ರೆ ಇದಾರ ನೋಡಿ. ಹೊಟ್ಟೆಗೆ ಅನ್ನ ತಿನ್ನೋ ಜನ ಅಲ್ಲ ಅವು. ಏನ್ ಹೆಸರು ಇವ್ರದ್ದು? ನೂರಿಲ್ಲ. ದಯವಿಟ್ಟು ಈ ಸಮಾಜದವರು ಸಹ ದಯವಿಟ್ಟು ಇದ್ರ ಬಗ್ಗೆ, ಇಂಥವುಗಳ ಬಗ್ಗೆ ಆಕ್ಷನ್ ತಗೋಬೇಕಾಗುತ್ತೆ. ಸುಮ್ಮನೆ ಹೆಸರಿಗೆ ಮಾತ್ರ ನಾವು ಒಂದು ಕಮ್ಯುನಿಟಿ ಅಂದರೆ ತಪ್ಪು ನೋಡಿ. ಈ ಥರ ಒಂದು ಆಟೋ ಮಾಡಿ ಕಳಿಸ್ಬಿಟ್ರೆ ಏನು ಮಾಡ್ತಾ ಇದೆ ಮತ್ತೆ? ಬಡ ನೂರುಲ್ಲ. ಹಾ ಮತ್ತೆ ಬೇರೆಯವ್ರದ್ದು ನಂಬರು ತಾತ? ನಾನು ಅದಕ್ಕೆ ಹೇಳಿದ್ದು, 4 ಕಾಸು ಮಾಡಿಲ್ಲ ಅಂದ್ರೆ ಯಾರು ಎತ್ತಲ್ಲ. ನಿಜವಾಗ್ಲೂ ಅಣ್ಣ ನೋಡಿ, ಇಷ್ಟೇ. ಇದು ಒಂದು ನೀತಿ ಪಾಠ ಅಷ್ಟೇ. ಇವತ್ತು ಈ ತಾತನ ಒಂದೇ ಅಲ್ಲ, ನಾಳೆ ನಮ್ದಾದ್ರೂ ಅಷ್ಟೇ. ಏನು ಫೋಟೋ ಕಳಿಸಿದ್ಯಾ? ಹೌದಾ? ಅಯ್ಯೋ ನೋಡಿ, ನೀನು ಹೆಂಡ್ತಿಗಿರಷ್ಟು ಇದು ಇಲ್ಲ.
ಬೇರೆ ಯಾರ್ದಾರ ನಂಬರ್ ಇದೆಯಾ ತಾತ? ಬೇಕಾದ್ರೆ ಅಂದೇ ಹೇಳಿದೆ ಅವ್ರಿಗೆ ಅದಕ್ಕೆ. ಆ? ಯಾರ್ದಿದೆ? ಇನ್ನೊಬ್ಬ ತಮ್ಮ ಇನ್ನೊಬ್ಬ ತಮ್ಮ ಇದಾನಾ? ಅವ್ನು ಕೊಡು. 3 ಜನ ತಮ್ದಿರೋ. ಆಯ್ತು. 99 99 00 99 00 58 58 ಮತ್ತೆ ಹಾ 54 ನೋಡೋಣ ಯಾರಾದರೂ. is currently busy. Please try. ಈಗ ಯಾರಾದರೂ ಮಾನವೀಯತೀರರು ಏನಾರ ಮಾಡ್ತಾರ ನೋಡೋಣ. ಇಲ್ಲ ಅಪ್ಪ ಆಟೋ ಚಾರ್ಜ್ ಆದ್ರೂ ಕೊಟ್ಟಿದ್ದೀರಲ್ಲಪ್ಪ ನಿಂಗೆ? ಹಾ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಇಲ್ಲ ಯಾರು ಹಾಕಿದ. Number you have dialed is currently busy. ನೀನು ಟ್ರೈ ಮಾಡ್ತಿದ್ಯಾ? ಅವ್ರಿಗೆ ಬಿಡು, ಸ್ವಿಚ್ ಆಫ್ ಮಾಡಾಯ್ತು. ನಿಮ್ಮ ಮನೆ ಒಯ್ದು ಸರ್ ಯಾರು ಹೊಸದು ಅಂತ ಹೇಳಿ ಯಾರು ಸತ್ತೋದ್ರು? ಇದು ನಮ್ಮ ತಮ್ಮ ಇದಾರಲ್ಲ ಹಾ ಅವ್ರ ಅತ್ತೆ ಹಾ Number you have ಶುಕ್ರವಾರ dialed is currently busy. Please try. ಹಾ ಅವಾಗ ಏಮಲ್ಲಿ ಹೋಗಿದ್ವಿ ಸಾವಿಗೆ. ಹಾ ಅವಾಗೆಲ್ಲ ಹೇಳ್ಬಿಟ್ಟು ಬಂದವಳೆ ಏನಂತ? ನಮಗೆ ಆಗಲ್ಲ ನಾವು ಹೊಡೆದು ತೊಗೊಂಡು ಕಳಿಸ್ಬಿಟ್ಟು ಆಶ್ರಮಕ್ಕೆ ಹಾ. ಹೇಳ್ಬಿಟ್ಟಿದ್ದಾಳೆ. ಹಾ ಹಾ ಅದರಿಂದ ಅವ್ರು ಯಾರು ಇರ್ತಾರೆ ಅವರೆಲ್ಲ ಮಾತಾಡ್ಬಿಟ್ಟೆ ಕಳ್ಸಿರೋದು ಸರ್ ಇವರು. ತಮ್ದಿರ್ಗೆಲ್ಲ ಗೊತ್ತಾಗಿದೆ. ಹಾ ಓಹೋ. ಯಾಕಂಕೊಳ್ಳಿ ಇವ್ರಿಗೆ ಹೊಡೆದಿರೋದು ಗೊತ್ತು ಅವ್ರಿಗೆಲ್ಲ. ಅಲ್ಲಲ್ಲ ಈಗ ನೋಡಣ್ಣ, ಈಗ ಹೊಟ್ಟೆಗೆ ಅನ್ನ ತಿನ್ನ ನನ್ನ ಮಕ್ಕಳಾದ್ರೆ Number you have dialed is currently busy. ನೋಡಿ ಯಾರೇ ಆಗಲಿ ಈಗ ಸಾಕಕ್ಕೆ ಅವ್ರಿಗೆ ಯೋಗ್ಯತೆ ಆಗಿಲ್ಲ ಅಂದ್ರೆ ಬಂದು ಬರ್ಕೊಡ್ಲಿ. ಕದ್ದು ಮುಚ್ಚಿ ಯಾಕೆ ಕಳಿಸ್ಕೊಡ್ಬೇಕು? ಕದ್ದು ಮುಚ್ಚಿ ಓಲಾದಲ್ಲಿ ಬುಕ್ ಮಾಡ್ಬಿಟ್ಟು ಊಬರಲ್ಲಿ ಸೀದಲ್ಲಿ ಕಳಿಸ್ಬಿಟ್ರೆ ಏನು ಮಾಡಬೇಕು? ಯಾರು ಇವಯ್ಯ? ನಾನು ಹೆಂಗೆ ಸಾಕಬೇಕು? ಹಲೋ. ಹಲೋ, ಹಾ ನಿಮ್ಮ ಅಣ್ಣ ಇದು ಏನು ಹೆಸರು? ನಿಮ್ಮ ಅಣ್ಣ ಎಲ್ಲಿದಾರಪ್ಪ ಈಗ? ಎಲ್ಲಿದ್ದಾರೆ ಈಗ? ಬೆಂಗಳೂರಿಗೆ ಬೆಂಗಳೂರ ಎಲ್ಲಿ? ಅವ್ರು ಇದು ರಾಮನಗರ. ರಾಮನಗರ. ಈಗ ನಿಮ್ಮ ಅಣ್ಣ ಪಾಪ ರೋಡ್ ಬಿದ್ದುಬಿಟ್ಟಿರಲ್ಲ, ಈಗ ಆಶ್ರಮಕ್ಕೆ ಬಂದಿರ ಸೇರಿ ಆಶ್ರಮಕ್ಕೆ ಕಳಿಸ್ಬಿಟ್ಟಿರಂತಲ್ಲ ಅವರು ನೆಂಟರು. ಹೌದಾ? ಹಾ, ಹಾ ಈಗ ಬಂದು ಕರ್ಕೋಬೇಕಲ್ಲ ನೀವು? ಕರ್ಕೊಂಡೋಗ್ಬೇಕು. ಹೌದು. ಆ ಅಮ್ಮ ಎದ್ಲಲ್ರಿ ತಂದ್ಬಿಟ್ಟು ಯಾರು ಕೊಟ್ಟಿದ್ದು? ಆಟೋದಲ್ಲಿ ಬುಕ್ ಮಾಡಿ ಕಳ್ಸಿದಾರೆ ಅಣ್ಣ. ಹಾ ಹಾ ಈ ಯಾವ ಆಶ್ರಮ? ಅಲ್ಲ ಈಗ ಹೇಳ್ತೀನಿ, ಈಗ ಲಗ್ಗೆರಲ್ಲಿದೆ ಆಶ್ರಮ. ಹಾ ನಿಮ್ಮ ಅಣ್ಣ ಅಲ್ವಾ ಇವರು? ಇಲ್ಲ, ನಿಮ್ಮ ಅಣ್ಣ ಅಲ್ವಾ? ದೂರ ಸಂಬಂಧ. ಹೇಳ್ರಿ ಏನು? ಅಪ್ಪ ನಿಮ್ಮ ಸ್ವಂತ ತಮ್ಮ ಅಲ್ವಾ ಇವರು? ಚೆನ್ನಾಗಿ ಹೇಳ್ರಿ ಏನಂತ? ಈಗ ಇಲ್ಲಿ ನಮ್ಮ ಮನೆಗೆ ಅವ್ರಿಗೂ ಆಗಲ್ಲ ಪ್ರಾಬ್ಲಮ್, ಅದಕ್ಕೆ ಹೇಳಿದ್ದು. ಅದಕ್ಕೆ ದೂರ ಸಂಬಂಧ ಮಾಡ್ಬಿಟ್ಟ? ಅಲ್ಲ, ಇಲ್ಲ ಮನೆಗೆ ಅವ್ರಿಗೂ ಏ ಇನ್ನ ಇಬ್ರು ತಮ್ಗಳಿದ್ದಾರೆ. ಅಲ್ಲ, ಅವ್ರ ಹೆಸರಲ್ಲಿ ಒಂದು 5 ಎಕರೆ ತೋಟ ಇದೆ ನೋಡಲ್ಲಿ, ಯಾರಿಗೂ ಗೊತ್ತಿಲ್ಲ ಮಾಡಿಟ್ಟಿದ್ದಾರೆ. ಹಾ ಇಲ್ಲ, ಇಲ್ಲಿ ಪೇಪರ್ ಇದೆ ಎಲ್ಲದ ಮೈಸೂರು ಇದು ಎಲ್ಲ ಇದೆ ನೋಡಿ. ಇಲ್ಲಿ ಏನು ದುಡ್ಡಿದೆ ಅವ್ರ ಲೆಕ್ಕದಲ್ಲೇ. ಇಲ್ಲಿ ಇರ್ಲಿ, ಏನ್ ಪ್ರಾಬ್ಲಮ್ ಇಲ್ಲ, ಅವ್ರನ್ನ ಇಟ್ಕೊಳ್ಳಿ. ಹಾ, ಅದೇನು ಹೇಳಿದ್ರು. ಈಗ ತಮ್ಮನ್ ಈಗ ಅಣ್ಣನ್ ಕರ್ಕೊ ಹೋಗ್ತಿರಲ್ವಪ್ಪ ನೀವು? ನಾನೇ ಕಾಯಿಲೆ ರೀ, ಅವ್ರೇ ಇದ್ನೇ ನಾನು, ಅವ್ರಂತೇನೆ ನಾನು ಇದೀನಿ ಇಲ್ಲಿ. ಹೌದಾ? ಅವ್ರು ಹೆಂಗೆ ಕಳ್ಸಿದ್ರು ಅಮ್ಮ? ಯಾರಿಗೂ ಹೇಳ್ದಂಗೆ. ನಿಮಗೆಲ್ಲ ಹೇಳೆ ಕಳ್ಸಿರಂತಲ್ಲ ಮನ ಸಾವಿಗೆ ಬಂದಾಗ ಹೇಳೆ ಕಳ್ಸಿರಂತಲ್ಲ. ಅಲ್ಲ ಈಗ ನೋಡಿ ಯಜಮಾನ್ರೆ ಒಂದ್ ಹೇಳ, ಸತ್ಯವಾಗ್ಲಿ ಏನು ಹೇಳಿಲ್ಲ. ಒಂದ್ ಮಾತು ಹೇಳ ಯಜಮಾನ್ರೆ. ಅಣ್ಣ ತಮ್ಮದಿರು ನರ ಸತ್ತವ್ರು ಅಂತ ಗೊತ್ತಾದ್ಮೇಲೆ ಇನ್ನೇನ್ ಮಾಡ್ತಾರ ಅವರು? ಯಾಕೆಂದ್ರೆ ಒಂದ್ ನಿಮಿಷ, ಯಾಕೆಂದ್ರೆ ನೀವು ಆಶ್ರಮಕ್ಕೆ ಸೇರ್ತೀರ ಅಂದ್ಬಿಟ್ಲೆ ದೂರ ಸಂಬಂಧ ಅಂದ್ಬಿಟ್ರಿ ನೀವು. ಇಷ್ಟೇ ರೀ ರಿಲೇಶನ್ಶಿಪ್. ಅಲ್ಲಲ್ಲ, ಒಂದ್ ನಿಮಿಷ ರೀ ಕೊಡಮ್ಮ ಆಯ್ತು. ಹಲೋ, ಯಾಕಮ್ಮ ಫೋನ್ ಕಟ್ ಮಾಡ್ತಾ ಇದೀರಾ? ನಾನು ಕಟ್
ಅದಕ್ಕೆ. ಇದು ಹೇಳೋರಿಗೆ ಒಂದ್ ನಿಮಿಷ. ಈಗ ಯಾರಮ್ಮ ಇಲ್ಲಿ ಇವ್ರನ್ನ ಓಲಾ ಓಪನ್ ಮಾಡಿ ಕಳ್ಸಿದ್ ಇವ್ರನ್ನ? ಒಂದ್ ನಿಮಿಷ ಕಾಲ್ ಮಾಡ್ತಾರೆ ಹಂಗೆ ಇರಿ. ಯಾಕಮ್ಮ? ಆ ತಾತಂಗೆ ಯಾರು ಇಲ್ಲ ಸರ್ ನೋಡ್ಕೊಂಡು. ನೀವ್ಯಾರು? ನಾವು ನಮ್ಮ ಅಪ್ಪ ಇದ್ದಾರಲ್ಲ, ಅವ್ರ ಮಾಮ ಏನೋ ಆಗ್ಬೇಕು ಅವರು. ಆಯ್ತು, ಗುಜರಾತಿಂದ ಕರ್ಕೊಂಬಂದ್ ಇಟ್ಕೊಂಡು ನಿಮ್ಗೆ ಯಾರು ಹೇಳಿದ್ರು? ಒಂದ್ ನಿಮಿಷ. ಗುಜರಾತಿಂದ ಕರ್ಕೊಂಬಂದ್ ಇಟ್ಕೊಂಡು ಆ ದುಡ್ಡು ಖಾಲಿ ಆಗೋರು ಇಟ್ಕೊಂಡು ಇವತ್ತು ಆಶ್ರಮಕ್ಕೆ ಓಲಾದಲ್ಲಿ ಬುಕ್ ಮಾಡಿ ಕಳಿಸ್ತಾರೆ. ಇನ್ನೆಷ್ಟು ದುಡ್ಡೇನ್ ಕೊಟ್ಟಿಲ್ಲ ಸರ್. 50,000 ಕೊಟ್ಟಿರತ್ತಲ್ಲ? ಎಲ್ಲ ಗೊತ್ತು, ತಾತಂಗೆಲ್ಲ ಗೊತ್ತು, ಕೇಳಿ. ಯಾ- ಏನು ಕೊಟ್ಟಿಲ್ಲ ಅವರು. ಯಾಕೆ ಹೊಡೆದಿದ್ದು ನೀವು? ಯಾಕೆ ಹೊಡೆದಿದ್ದು? ಯಾರು ಹೊಡೆದ್ರು? ಯಾರು ತಾತ ಹೊಡೆದಿದ್ದು? ಹಾ ಯಾರು ಹೊಡೆದಿಲ್ಲ ಸರ್. ಹಾ? ಅವ್ರದ್ದು ಅರೆ? ಅಕ್ಕಂದು ನಂಬರು, ಅವ್ರ ಏನು ಯಾವ್ದಿರೋ ಅಯ್ಯೋ, ಏನ್ ಹೇಳಿದ ಅರ್ಥ ಆಗ್ತಿಲ್ಲ ನಂಗೆ. ಜೋರಾಗಿ ಹೇಳಿ ತಾತ. ಅಮ್ಮ ಯಾರಮ್ಮ? ಮಾತಾಡ್ತಾರಲ್ಲ ಹುಡುಗಿಯರಮ್ಮ. ನಿಮ್ಮ ಅಮ್ಮಗ್ ಫೋನ್ ಕೊಡಪ್ಪ. ನಮ್ಮಮ್ಮ ಇಲ್ಲ, ಹುಷಾರಿಲ್ಲ. ಇದು ಮನೆ ಹುಡ್ಕಕ್ ಹೋಗಿದ್ದೀವಿ. ಈಗ ನಾನು ಮತ್ತೆ ಓಲಾ ಅದೇ ಊಬರ್ ವಾಪಸ್ ಕರ್ಕೊಂಡ್ ಬರ್ತಾ ಇದೀವಿ ಈಗ ಅಲ್ಲಿಗೆ ಮನೆ ಹತ್ರನೇ. ಇನ್ನೊಂದು ಫೋನಲ್ಲಿ ಕಾಲ್ ಮಾತಾಡ್ತಾ ಇದ್ದಾರೆ. ನಾವು ಕರ್ಕೊಂಡಿಲ್ಲ ಸರ್. ನಮ್ಗೆ ಯಾಕೆ ಕರ್ಕೊಳಲ್ಲ? ಈಗ ಏನಕ್ಕಮ್ಮ ನೀನು? ಈಗ ಈ ತರ ಒಂದ್ ನಿಮಿಷ. ಊಬರ್ ಬುಕ್ ಮಾಡಿ ನನ್ನ ಆಶ್ರಮದ್ದು ನಂಬರ್ ಯಾಕಮ್ಮ ಕೊಟ್ಟಿದ್ಯಾ ನೀನು? ಯೂಟ್ಯೂಬ್ ಅಲ್ಲಿ ನೋಡಿದ್ವಿ. ಏನ್ ಯೂಟ್ಯೂಬ್ ಅಲ್ಲಿ ಮಾಡಿದ್ರೆ ಏನ್ ಈ ತರ ಎಲ್ಲ? ಆ? ಅಂತಂದ್ರೆ ಎಲ್ಲರೂ ಇದ್ದಾರೆ ಸರ್, ಕೇಳಿ. ತಾತಂಗೆಲ್ಲ ಅವರೆಲ್ಲ ನರ ಸತ್ತೋರು ಬಿಡಮ್ಮ, ಅವರೆಲ್ಲ ನರ ಸತ್ತೋರು. ಆಯ್ತಾ? ಸ್ವಂತ ತಾತನೂ ಅಲ್ಲ, ಏನೂ ಅಲ್ಲ. ಇಷ್ಟ ದಿನ ನೋಡ್ಕೊಂಡಿದೀಯ ತಾತಂಗೆ, ಬೇಕಾದ್ರೆ ಕೇಳಿ. 50,000 ರೂಪಾಯಿ ಯಾರಿಗೆ ಕೊಟ್ಟಿತ್ತ? ಅವ್ರ ತಾಯಿಗ? ಇವ್ರ ಅವ್ರ ಮಗಳ? 50,000 ರೂಪಾಯಿ ಯಾಕೆ ಕೊಟ್ಟಿ? ಸರ್, ನಾವ್ ಏನು ಇಸ್ಕೊಂಡಿಲ್ಲ ಸರ್. ನಾವೀಗ ಹುಡುಕ್ತಿದೀವಿ, ನಮ್ಗೆ ಕಷ್ಟ ಇಲ್ಲಿ. ಹಾ. ಈಗ ವಾಪಸ್ ಬೆಂಗಳೂರಿಗೆ ಬಂದ್ಬಿಟ್ಟು ನಾವೇ ಇಲ್ಲಿ ಪರದಾಡ್ತಿದೀವಿ. ನಮ್ಗೆ ಈಗ ಎಲ್ಲ ಗೊತ್ತಿದ್ರು ಆ ತಾತ ಹತ್ರ ಹೇಳ್ತಿದೆ. 1 ವರ್ಷ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀವಿ. ತಾತನ್ ಕೇಳಿ ಸರ್, ಬೇಕಾದ್ರೆ ತಾತ ಅಂತಂದಿರ್ ಇದ್ರಲ್ಲ, ಅವ್ರಿಗೆ ಕೇಳಿ ಸರ್. ನಮ್ಗೇನ್ ಕೇಳ್ತಿದ್ದೀರಾ? ಸ್ವಂತ ನನಗೆ ಆಟೋ ಬುಕ್ ಮಾಡಿದ್ ನೀನು. ನಿಧಾನಕ್ಕೆ ಮಾತಾಡಮ್ಮ ಸ್ವಲ್ಪ. ಆಟೋ ಬುಕ್ ಮಾಡಿದ್ದು ಸರ್, ನಾನು ಕೆಲ್ಸಕ್ಕೆ ಹೋಗ್ಬೇಕು. ನಿಮ್ಮ ಮನೆ ಬರೋದು. ನನ್ನ ಆಶ್ರಮದ್ದು ಬುಕ್ ಮಾಡಿ ಓಲರಲ್ಲಿ ಕಳ್ಸಕ್ಕೆ ಯಾರು ಹೇಳಿದ್ರು? ಲೊಕೇಶನ್ಗೆ ಹೋಗಿ ಸರ್, ಆಶ್ರಮ ಅಲ್ವಾ? ನೋಡ್ತೀವಿ, ಯೂಟ್ಯೂಬ್ ಅಲ್ಲಿ ನೋಡ್ತೀವಲ್ಲ, ಹತ್ರ ಬಂದ್ರೆ ಕರ್ಕೊಂತೀರಾ? ಯಾರು ಹೇಳಿದ್ದು? ಪೊಲೀಸ್ ಸ್ಟೇಷನ್ಗೆ HSR ಲೇಔಟ್ ಪೊಲೀಸ್ ಸ್ಟೇಷನ್ಗೆ ಕಳ್ಸಿಕೊಡ್ತೀನಿ. ನಂಬರ್ ಕೊಟ್ಟು ಅವರೇ ಕರೆದು ಬುದ್ಧಿ ಹೇಳ್ತಾರೆ. ಓಕೆನಾ? ಅವ್ರು ಹೇಳಿದ್ರು ಅಲ್ಲಿ ನಾವು ಆಯ್ತು ಸರ್, ಪೊಲೀಸ್ ಸ್ಟೇಷನ್ಗೆ ಕಳ್ಸಿ. ತಾತಂಗೆಲ್ಲ ಗೊತ್ತಿತ್ತು. ಏನ್ ಗೊತ್ತು ತಾತಗೆ? ಹೊರಟಾಗ್ತಾರೆ. ತಾತಂಗೆ ಎಲ್ಲ ಗೊತ್ತ. ತಾತನೇ ಒಪ್ಕೊಂಡು ಕಳ್ಸಿರೋದು, ನಾವೇನು ಹಾಕಿ ತಳ್ಳಿಲ್ಲ. ತಾತಂಗೆ ಬೇಕಾದ್ರೆ ಏನ್ ತಾತ ನಿನ್ನ ಕೇಳ ಕಳ್ಸಿದ್ರ ಅವರು? ಅವ್ರು ನಿನ್ಗೆ ಹೇಳಿದ್ರಂತಲ್ಲ. ಗುಜರಾತ್ ಬಿಟ್ರೆ ನೋಡ್ಕೋತಾರ ಅವ್ರನ್ನ. ಕೇಳಿ ಅಲ್ವಾ ಕಳ್ಸಿರೋದು? ಆ ತಾತಂಗೆ ಹಿಡಿಯೋದು ಹೌದಾ? ಅವ್ರು ಕೇಳಿ ಆಟೋದವ್ರಿಗೆ, ಆ ತಾತನೇ ತಳ್ಳಿ ಮಾಡಿಲ್ಲ, ಏನು ಹಾ ಹಿಡಿಯಲಿ. ಈ ಯಾರ್ಯಾರು ವಯಸ್ಸಾದವರು ತಳಿ ಮಾತಾಡಿ. ಹಾ ಅದು बड़ा पूछ ली ये करके पूछ ली ಇರಿ, ಒಂದ್ 5 ನಿಮಿಷ ಕಾಲ್ ಮಾಡಿಸ್ತೀನಿ ಇರಿ ಅವ್ರ ಕೈಲಿ. ಏನಂತಣ್ಣ? ಅವರು ಅಲ್ಲಿ ನೋಡ್ಕೊತಾ ಇದ್ರು. ಯಾರೋ ಮನೆಯವರೇ ಓನರ್ ನೋಡ್ಕೊಂಡ್ರಂತೆ. ಇವರೇ ಕರ್ಕ ಬಂದು ಇಲ್ಲಿ ಇರ್ಸಿ ಅಂತ ಹೇಳಿದ್ರಂತೆ. ಇಷ್ಟ ದಿನ ನೋಡ್ಕೊಂಡು ಯಾಕೆ ಆಚೆ ಹಾಕಿದ್ರು ಅಂತ ಅವರು ಬೈತಾ ಇದಾರೆ. ಬಂದು ಕರ್ಕೋಗಂತ ಹೇಳಿ ತಮ್ಮ ಅಲ್ವಾ? ಎಲ್ಲಿದ್ಲು ಮೊದಲು? क्या बोला नहीं ತುಮಕೂರಲ್ಲಿ ಇದ್ಲಾ? ನೀವ್ ಹೇಳಿದ್ರಲ್ಲ 50,000 ಅಂತ. ಎಲ್ಲಿ 50,000 ಯಾರಿಗೆ ಕೊಟ್ರಿ? ಕೇಳಿ ಮತ್ತೆ. ಅದು ಮಾತಾಡಲ್ಲ ಅವರು ಇದನ್ನು ಅನ್ನಾಕಿದ್ರು ಅಂತ ಇಷ್ಟ ದಿನ ಅನ್ನ ಹಾಕಿದಕ್ಕೆ ಸರಿ ಆಯ್ತು ಅಂತ. ಈಗ ಏನಮ್ಮ? ಹೌದನಮ್ಮ? ಇಷ್ಟ ದಿನ ಅನ್ನ ಹಾಕಿದಕ್ಕೆ 50,000 ಸರಿ ಆಯ್ತಾ? ಸರಿ ಸರ್, ಒಂದು 10 ನಿಮಿಷ ಕಾಲ್ ಮಾಡ್ತಾರೆ ಅವ್ರೆ. ಅಮ್ಮ ತಾಯಿ ತಾಯಿ ಈಗ ನೀವು ಆಶ್ರಮದ ಲೊಕೇಶನ್ ಅನ್ನ ಊಬರ್ ಎಲ್ಲ ಕಳಿಸಿದ್ ನಿಮ್ ದೊಡ್ಡ ತಪ್ಪದು. ಏನಕ್ಕೆ ಆಶ್ರಮ ಅಂದ್ರೆ ನೀವು ಏನಂತ ಅತಿ
ಹಲೋ, ಈಗ ಅತಿ ಬುದ್ಧಿವಂತಿಕೆ ಬೇಡಮ್ಮ ತಾಯಿ, ಅದು ಓವರ್ ಸ್ಮಾರ್ಟ್ ಬೇಡ. ಓವರ್ ಸ್ಮಾರ್ಟ್ ಒಳ್ಳೇದಲ್ಲದು. ನಮಗೆ ಅನ್ಸುತ್ತೆ ಆ ಥರ ನಾವು ಕಳ್ಸಿದ್ವಿ ಸರ್. ಈಗ ಏನ್ ಮಾಡ್ಬೇಕು? ಲೈವ್ ಅಲ್ಲಿ ಈಗ ವಿತ್ ಲೈವ್ ಅಲ್ಲಿ ನಡೀತಾ ಇರೋದು ಇಡೀ ಕರ್ನಾಟಕ ನೋಡ್ತಾ ಇದೀನಿ ನಿಮ್ಮನ್ನ. ಹಾ, ಸರ್ ಗೊತ್ತು, ಅದು ಯೂಟ್ಯೂಬ್ ಅಲ್ಲಿ ನಾವು ನೋಡ್ತೀವಿ ಆ ಥರ. ಈಗ ಹಂಗ್ ಕಳಿಸ್ಬಿಟ್ರೆ ಹೋಗ್ಲಿ, ಒಂದು ಯೂಟ್ಯೂಬ್ ಅಲ್ಲಿ ನೋಡೋರು ಒಂದು ಫೋನ್ ಮಾಡಿ ಕೇಳ್ಬೇಕಾಗಿತ್ತು ನನ್ನ. ಅದಕ್ಕೆ ಫಾರ್ಮಾಲಿಟೀಸ್ ಹೇಳ್ತಾ ಇದ್ದೀನಿ ನಾನು. ಓಲೋ ಒಂದ್ ನಿಮಿಷ ಕೊಡಿತದ. ಸರ್ ನನಗೆ ಕೆಲಸಕ್ಕೆ ಲೇಟ್ ಆಗ್ತಿದೆ, ನಾನು ಹೋಗ್ಬೇಕು. ನೀವೇನ್ ಹೇಳ್ತೀರಾ ಆಟೋದವರಿಗೆ? ನೀವು ಕರ್ಕೊ ಹೋಗಿ ಅವ್ರ ಮನೆ ಅದು ಅಲ್ಲಿ ಬಿಡಿ ಅಂತ ಹೇಳ್ತೀರಾ ಅಲ್ವಾ? ಕಟ್ಟೆ ಮಾಡ್ಬಿಟ್ಲು. ಕೆಲ್ಸಕ್ಕೆ ಲೇಟ್ ಆಗ್ತಿದೆ ಅಂತ. ಅಯ್ಯೋ ಥು, ಜನಮಗೆ ಬೆಂಕಿ ಹಾಕ. ಏನಂತಪ್ಪ ಒಂದು ಅವ್ರ ಅಣ್ಣನ ತಮ್ಮಂದು? ಆ ಅಮ್ಮ ಮೊದ್ಲಿದ್ದು ತುಮಕೂರಲ್ಲಂತೆ. ತುಮಕೂರಲ್ಲಿ ಇದ್ದು ಇವಾಗ ಬೆಂಗಳೂರಿಗೆ ಬಂದಿರೋದೇ ಇವ್ರಿಗೆ ಎಷ್ಟೋ ಜನ ಗೊತ್ತಿಲ್ಲ. ಇವ್ರು ಮೊದಲು ಗುಜರಾತ್ ಅಲ್ಲಿ ಇದ್ರಂತೆ. ಅವಾಗ ಅವ್ರು ಯಾರು ಇಲ್ಲ ಅಂತ ಅಲ್ಲುವೆ, ಬಟ್ ಮನೇಲಿ ಇದ್ದಾಗ ಅಲ್ಲೊಂದು ರೂಮ್ ಕೊಟ್ಟಿದ್ರಂತೆ, ಅಲ್ಲೇ ಇರ್ಲಿ ಅಂತ ಇರ್ಸ್ಕೊಂಡ್ಬಿಟ್ಟಿದ್ರಂತ ಅವ್ರು. ಈ ಅಮ್ಮ ನಾ ಕರ್ಕೊ ಬಂದ್ ಬಿಡಿ, ಇಲ್ಲಿ ನಾನು ನೋಡ್ಕೊತೀನಿ ಅಂತ ಹೇಳಿದ್ದಂತೆ. ಇಷ್ಟ ದಿನ 1 ವರ್ಷ 3 ತಿಂಗಳು ಇವಾಗ ನೋಡ್ಕೊಂಡಿರೋದಷ್ಟೇ. ಇವ್ರು ಕರ್ಕ ಬರ್ಲಿಲ್ಲ ಅಂದ್ರೆ ಹೆಂಗೋ ಅಲ್ಲೇ ಇದ್ದಿ, ಹೆಂಗೋ 2 ಗಂಟೆ ಇದ್ದಿ ಜೀವನ ಮಾಡೋರವ್ರು. ಯಾಕೆ ಕರ್ಕ ಬಂದ್ರು ಅಂತ ಇವ್ರು ಬೈತಾ ಇರೋದು ಇವಾಗ. ಅವ್ರ ತಮ್ಮ ಇನ್ನೊಬ್ರು. ಇಷ್ಟೇ, ಛಾಯಾರಾವ್, ಅಲಿಮಾ ಎಲ್ಲರದು ಭಾಳ ಇಷ್ಟೇ ನೋಡಿ. ಏನ್ ಪಾಪ ಮಾಡಿತ್ತು ಏನದು ಈ ತಾತ. ಅಲ್ಲ ತಾತ, ನೀನಾದ್ರೂ ಹೆಂಡ್ರಿಲ್ಲ ಮಕ್ಕಳಿಲ್ಲ, ಗುಜರಾತ್ ಬಾಂಬೆ ಎಲ್ಲಾ ತಿರುಗಾಡ್ಬಿಟ್ರಿ. ಬಿಸ್ನೆಸ್ ಮಾಡಿ ಮಾಡಿ ಹಾಳಾಗೋದು. ಏನ್ ಬಿಸ್ನೆಸ್ ರೀ? ನಂಬಿಕೆ ಮೇಲೆ ಹಾಳಾಗೋದು. ಈಗ ನೋಡಿ, ಅಣ್ಣರು ಇಲ್ಲ, ತಮ್ಮದಿರು ಇಲ್ಲ, ಯಾರಿಗೂ ಬೇಡವಾದಿ. ಯಾರು ಬೇಡ ಅನ್ನೋದು. ಆ? ಯಾರು ನಮ್ಮನೆಗೆ ಹೆಂಗೆ ಒಪ್ಕೊಂಡು ಆ? ನಿಮ್ಮನ್ನ ವಯಸ್ಸಾಗ್ಬಿಟ್ಟು ನಿಮ್ಮನ್ನ ನೋಡೋಕ್ಕಾಗಲ್ಲ ಅಂತ. ಹಾ, ಗುಜರಾತಲ್ಲಿ ಏನ್ ಕೆಲಸ ಮಾಡ್ತಾ ಇದ್ರಿ? ಇದು ಅಡುಗೆ ಕೆಲಸ ಮಾಡಿದ್ದೀನಿ. ಅಡಿಗೆ ಕೆಲಸ. ಎಷ್ಟು ಕೊಡ್ರ ಸಂಬಳ? 4,000. ಅಲ್ಲ ನೋಡು. ಹಲೋ, ಯಾರು? ಆ? ಯಾರು ಯಾರು? ಹಲೋ ಏನ್ ಹೇಳಿ? ಸರ್, ನಮ್ಮ ಹತ್ರ ಒಬ್ರು ಇದ್ರು, ಅವ್ರನ್ನ ಒಳ್ಳೆ ಕೆಲ್ಸಕ್ಕಿತ್ತು ಸರ್. ಏನಾಗಬೇಕು ಅವ್ರು ನಿಮಗೆ? ನಮ್ಮ ಬ್ರದರ್ ಆಗ್ಬೇಕು ಸರ್. ಬ್ರದರಿಗೆಲ್ಲ ಇಲ್ಲಿ ಅವಕಾಶ ಇರಲ್ಲ. ಬ್ರದರ್ ಇಲ್ಲಿ ಓನ್ಲಿ ನಿರ್ಗತಿಕರಿಗೆ ಮಾತ್ರ. ಅಂದ್ರೆ ಈಗ ಏನು ಯಾರು ಇರಲ್ಲ ಅವ್ರಿಗೆ ಮಾತ್ರ ಬ್ರದರ್ ಇದು. ಅವ್ರಿಗೆ ಯಾರು ಇದನ್ನ ನೋಡ್ಕೊಳಕ್ಕೆ ಹೌದಾ ಸರ್? ಹೌದು, ಅಂಥವ್ರಿಗೆ ಮಾತ್ರ ಇದು. ಅಣ್ಣ ತಮ್ಮ ಅಕ್ಕ ತಂಗಿದ್ರೆ ನಾವು ಇಲ್ಲಿ ಯಾರನ್ನೂ ಸೇರ್ಸಲ್ಲ ಬ್ರದರ್ ಇದು. ಓಕೆನಾ? ಥ್ಯಾಂಕ್ ಯು ಬ್ರದರ್. ಮೊಹಮ್ಮದ್ ನಿಜಾರ್, ಇದನ್ನ ನಿಮ್ಮ ಸಮಾಜಗಳು ಮಾಡಬೇಕು. ದಯವಿಟ್ಟು ಶ್ರೀನಿವಾಸ ಮೂರ್ತಿ ಅವರೇ, ಮುಸ್ಲಿಂ ಸಮಾಜ ಹಿಂದೂಗಳನ್ನು ಸಾಕ್ತಾರಾ? ಅದು ಗೊತ್ತಿಲ್ಲ. ಅದು ಈಗ ಅವಶ್ಯಕತೆ ಇಲ್ಲ ಅನ್ಕೋತೀನಿ. ದಯನೀಯ ಪರಿಸ್ಥಿತಿಯಲ್ಲಿ ಯಾರೇ ಬಂದಾಗ ಅಲ್ಲಿ ಜಾತಿ ಬರಲ್ಲ. ಹಲೋ, ಯಾರು ಹೇಳಿಮಾ? ಓಕೆಮ್ಮ, ಒಂದು ನಿಮಿಷ. ಮಂಜು ಬಾಯ್ಲಿ, ಒಂದು ನಿಮಿಷಮ್ಮ. ಇಲ್ಲ, ಲೈವಲ್ಲಿ ಇದ್ದೀನಪ್ಪ ನಾನು, ಅದಕ್ಕೆ
ಮೇಘ ಅಂತ ಯಾರೋ ಮಾತಾಡಿದಂತೆ ಬೆಳಗ್ಗೆ ನೋಡು. ಈಗ ಮತ್ತೆ ಬೇರೆ ಯಾರ್ದಾರು ನಂಬರ್ ಇದೆಯಾ? ಇನ್ನೊಂದು ಸಮಯ ಇದೆ ಸರ್. ಇನ್ನೊಬ್ಬ ಬಿಡ್ರಿ, ಎಲ್ಲಾರು ಪೇಷಂಟ್ ಇದ್ದಾರೆ ಅವರು. 3 ಜನ ಪೇಷಂಟ್ ಅಂತಾರೆ ಅವರು, ನಮ್ ನೋಡ್ಕೊಳಕ್ಕೆ ಇಲ್ಲ ಅಂತಾರೆ ಅವರು. ಮ್ಯೂಟ್ ಮಾಡಲೇ ನಿಂದಲೇ. ಅಲ್ಲ ಮಿಸ್ಸಸ್ ಇಲ್ಲವರಿಗೆ ನಿಜ ನಿಜ ಮಂಜುನಾಥ್. ರಕ್ಷಿತ್ ಯಾದವ್, ರಾಕೇಶ್ ಯಾದವ್, ನಿಜ. ನಿಮಗೆ ಈಗ ಹೆಂಡತಿ ಎಲ್ಲಿದ್ದಾರೆ ಸ್ವಾಮಿ? ಇಲ್ಲ, ಅವ್ರು ನೋಡ್ಕೊಂಡಿಲ್ಲ ನೀವು? ಹಾಂ ಸರ್. ನೀವು ನಿಮ್ಮ ಹೆಂಡ್ರ ಜೊತೆಗಿದ್ರ ನೀವು? ಇದ್ದೀವಿ ಸರ್. ಎಷ್ಟು ವರ್ಷ ಇದ್ರಿ? 30-40 ವರ್ಷ ಇದ್ದೀವಿ ಸರ್. ಎಷ್ಟು? 30-40 ವರ್ಷ. 30-40 ವರ್ಷ. ಅಲ್ಲ, ಒಂದು ಮೊಹಮ್ಮದ್ ಕಳಿಸ್ಲಿ, ತೊಂದರೆ ಇಲ್ಲ. ಬಟ್ ಇದು ಇಷ್ಟೊಂದು ಮಾನವೀಯತೆನೇ ಇಲ್ವಾ? ಹಾಂ, ಕೇಳಿ ರಿಕ್ವೆಸ್ಟ್ ಮಾಡ್ಬೋದಾಗಿತ್ತು. ಹಾಂ, ಏನು ಮಾಡ್ಬೇಕಪ್ಪ? ತಾತನ ಕತೆ ಏನೀಗ ನೆಕ್ಸ್ಟು? ನೀವೇ ಹೇಳ್ಬೇಕು. ನಾವು ಅನ್ಕೊಂತೀವಲ್ಲ, ಅಣ್ಣ ತಮ್ಮ ಅಕ್ಕ ತಂಗಿ ಬಂಧು ಬಳಗ ಅನ್ನೋರು ದಯವಿಟ್ಟು ಈ ವಿಡಿಯೋ ನೋಡಿ, ಗೊತ್ತಾಗುತ್ತೆ. ಏನಾಗುತ್ತೆ ತಾತನ ಕತೆ ಪಾಪ. ಸಮಾಜದ ಮುಖಂಡರು ಏನಾದರೂ ಇದ್ರ ಬಗ್ಗೆ ಎಂಟ್ರಿಫೇರ್ ಆಗಿ ಮಾಡಬಹುದಾ? ತನ್ನ ಸಮಾಜದ ತಾತ ಇವತ್ತು ನಿರ್ಗತಿಕರಾಗಿ ಇವತ್ತು ಈ ಥರ ಆದಾಗ ಏನಾದ್ರು ಅಲ್ಲಿ ಅವಕಾಶ ಇದೆಯಾ? ನಮ್ಮ ಜಮೀರ್ ಅಹಮದ್ ಅವರಲ್ಲ, ಯಾರು? ನಮ್ಮ MLA ಜಮೀರ್ ಅಹಮದ್ ಅವರೇನಾದರೂ ಸಹಾಯ ಮಾಡ್ತಾರ ಇವರಿಗೆ? ಜಮೀರ್ ಅಹಮದ್ ಸರ್, ಅವ್ರು ಬೇರೆ ಯಾರ ಕಷ್ಟ ಅಂತಂದ್ರೆ ಹೋಗಿಲ್ಲ, ಇಲ್ಲ ಕೊಡ್ತಾರ. ಕಟ್ಟೆ ತೆಗೆದು ಕೊಡ್ತಾರೆ ಸರ್ ಅವರು. ಕೊಟ್ಟಿದ್ದಾರೆ ಹಾಂ, ವಿಡಿಯೋಗಳು ನಾವು ನೋಡಿದ್ದೀವಿ. ಬಟ್ ಅವರು ವೋಟರಿಗೆ ಮಾತ್ರ ಕೊಡ್ತಾರ ಅವರು, ಅವ್ರು ಎಲ್ಲಿದ್ದಾರೆ ಅವ್ರು ಮಾತ್ರ. ಸಮಾಜದವ್ರಿಗೆ, ಅವ್ರಿಗೆ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಇದ್ರೆ ಮಾತ್ರ. ಹಾಂ, ಹಾಂ, ಹಾಗೆ. ಎಜುಕೇಷನ್ಗೆ ಆಗ್ಬೋದು, ಈ ಥರದವ್ರಿಗೆಲ್ಲರಿಗೂ ಸುಮಾರು ಜನ ಕೊಟ್ಟಿದ್ದಾರೆ. ಪವೇ ನಿಜ, ಇದು ದುರ್ದೈವ ಇದು. ತಾತ ಏನು ಹುಡುಕ್ತಾ ಇದ್ದೀರಾ? ತಮ್ಮನ್ನ ಬಾ ಮೈದ ಅವ್ರೆ ಸ್ವಂತ ತಮ್ಮದಿರೇ ಕರ್ಕೊ ಹೋಗಲ್ಲ ಅಂದ್ರು. ತಂಗಿ ಮಗ ಹಾಂ, ನಿನ್ನ ತಂಗಿ ಇಲ್ವಾ? ಇದ್ದಾಳೆ, ಅವ್ರು ಮಾತಾಡೋದು. ಮಾತಾಡಲ್ವಾ? ಯಾಕೆ? ಎಲ್ಲ ಇದರಿಂದ ಯಾರು ಇದು ಮಾಡಲ್ಲ ಸರ್. ಯಾರು ನೋಡ್ಕೊಳಲ್ಲ. ಬರೀ ಏನಾಗ್ಬಿಟ್ಟಂದ್ರೆ ಹಾಂ, ಇದೇನಾಗಲ್ಲ, ಈ ಕಡೆ ನಾವು ಶಾಸ್ತಿ ಮಾಡೋಕ್ಕಾಗಲ್ಲ ಅಂತ ಯಾರು ಇದನ್ನು ಬಿದ್ದುಬಿಟ್ಟು ಯಾರು ನೋಡಲ್ಲ ಅಂತ. ನಿಮಗೆ ಅನ್ಸ್ಲಿಲ್ವ ಅವಾಗ ನಾನೇನಾದ್ರು ಸ್ವಲ್ಪ ದುಡ್ಡು ಮಾಡ್ಕೋಬೇಕು ಅಂತ? ಹಾಂ, ಅನ್ಸ್ಕೊಂಡ್ರೆ ಹಾಳು ಮಾಡ್ಕೊಂಡಿಲ್ಲ ಸರ್. ಈ ನಂಬರ್ ಫೋನ್ ಮಾಡಿ ನೋಡಿ ಸರ್, ಏನಂತಾನೆ. ಯಾರು? ಕೊಡಪ್ಪ ಯಾರು ಆದಮ್ಮ ಮಂಜು, ಫೋನ್ ಆಯ್ತಲ್ಲ ಕೊಡೋದು. ತಾತ ಹೇಳ್ತಾತ, ಒಂದು ನಿಮಿಷ. ನೀವು ಸಹ ಸ್ವಲ್ಪ ವಿಡಿಯೋ ನೋಡೋರು
ಈ ನಂಬರ್ಗಳಿಗೆ ಸ್ವಲ್ಪ ಕರೆ ಮಾಡಿ ಉಗಿಬಹುದೇನೋ ನೋಡಿ. ಹೇಳಿ ಸರ್ ನಂಬರ್. 99 45 45 14 36 36 49. ಅಲ್ಲಿಮ್ಮ ನೋಡೋಣ. ಬಂದ ಪರಿ ಮಾವ ಬಂದಿದ್ದಾರೆ ಸೇರಿಸ್ಕೊಂಡು ಅವರೇ ಒಂದು ಹೆಜ್ಜೆ ಬಂದು ನಮ್ಮ ಪರಿಸ್ಥಿತಿ ಥರ ಇದೆ ಸೇರಿಸ್ಕೊಳ್ಳಿ ಅಂದರೆ ನಾನು ದೇವ್ರನ್ನ ಸೇರಿಸ್ಕೊಂತ ಇದ್ದೆ. ನನಗೆ ಇಲ್ಲಿ ಕಳಿಸ್ತಾರೆ ಅನ್ನೋದು ಹತ್ತಿಸ್ಕೊಳ್ಬೇಕಾದ್ರೆ ಅಲ್ಲ ಊಬರ್ಲಿ ಹೆಂಗೆ ಗೊತ್ತಾಗೋದೇ ಇಲ್ಲ ಮಾತು. ಹತ್ತಿಸ್ಕೊಂಡು ಅರ್ಧ ತಾರೀಕು ಬಂದ್ಮೇಲೆ ನಾನು ಮತ್ತೆ ಕಾಲ್ ಮಾಡಿದಾಗ ಹೇಳಿದ್ದೆ ಮಾಹಿತಿ. ಇಲ್ಲ ತಾತ ಎತ್ತಾ ಇಲ್ಲ. ಮಾತಾಡಿದ್ದಾರೆ ಹಾಂ ಫೋನು ಹಾಂ ಹೇಳ್ತಾರೆ ಹೇಳಿರ್ತಾರಾ? ಎಲ್ಲ ಸೇರ್ ಮಾಡಿದಾರೆ ಸರ್ ಇದನ್ನ. ಪ್ಲಾನ್ ಮಾಡಿ ಎಲ್ಲ ಪ್ಲಾನ್ ಮಾಡಿ. ನಮ್ಮ ಕೈಲಿ ಆಗಲ್ಲ ಕೈಲಿ ಏನಾಗಲ್ಲ ನೋಡೋಕ್ಕಾಗಲ್ಲ ಹೇಳ್ತು ಎಲ್ಲ. The person you have called is speaking to someone else. You can wait or call again. ಅಮ್ಜದ್ ಭಾಷಣ. ನೀವು ಕರೆ ಮಾಡುತ್ತಿರುವ ವ್ಯಕ್ತಿಯು ಮತ್ತೊಂದು ಕರೆಯಲ್ಲಿ ಕಾರ್ಯನಿರತರಾಗಿದ್ದಾರೆ. ದಯವಿಟ್ಟು ಕಾದಿರಿ ಅಥವಾ ಸ್ವಲ್ಪ ಸಮಯದ ನಂತರ ಪ್ರಯತ್ನಿಸಿ. आपने जिस ಇವತ್ತು ತನ್ನ ಸಮಾಜಕ್ಕೆ ತೊಂದರೆ ಆಯಿತು ಅಂತೇಳಿ ಇನ್ನೊಂದು ಸಮಾಜದ ಜೊತೆ ಹೊಡೆದಾಡೋದು ನಾವು. ಅವ್ರನ್ನ ಕಂಡ್ರೆ ಇವ್ರಿಗೆ ಹೊಡೆಯೋದು ಮಾಡ್ತೀವಿ. ತನ್ನ ಸಮಾಜದ ಒಬ್ಬ ಹಿರಿಯ ವ್ಯಕ್ತಿ ರೋಡಿಗೆ ಬಂದಾಗ ಯಾವ ಸಮಾಜನೂ ಬರಲ್ಲ. ಎಂಥ ದುರ್ದೈವ ಇದು. call is speaking to someone else. You can wait or call again later. ನೀವು ಕರೆ ಮಾಡುತ್ತಿರುವ ವ್ಯಕ್ತಿಯು ಕೃಪಯಾ ಪ್ರತೀಕ್ಷಾ. ಇಲ್ಲ ತಾತ ಅವರು ಎತ್ತಲ್ಲ ತಾತ. The person you have called is ಊಬರಲ್ಲಿ ಬುಕ್ ಮಾಡಿ ಕಳ್ಸಿರೋದು, ಅಲ್ಲಿ ಹೋಗಿ ಬಿಟ್ಬಿಡು ಅಂತ. call again later. ಅದೇ ಹಿಂಗೆ ಕರ್ಕೊಂಡ ಬಿಟ್ರೆ ಅವ್ರು ಫೋನ್ ಮಾಡ್ತಾರೆ ಅನ್ನೋದು ಅವ್ರಿಗೆ ಐಡಿಯಾ ಇದೆ ಅನ್ಸುತ್ತೆ. ಅರ್ಧದವರಲ್ಲಿ ಅರ್ಧ ಮೇನ್ ರೋಡಲ್ಲೇ ಬಿಟ್ಬಿಡು ಹೋಗ್ತಾರೆ ಅವ್ರ ಪಡ್ಗವ್ರು ಅಂತ ಅಂದ್ರು. ನನಗೂ ಏಜ್ ಆದ ನೋಡಿ ಒಟ್ಟೂರಿ ಎಲ್ಲ ನಮ್ದು ಒಂದ್ ದಿವಸ ಆ ಥರ ಬಿಟ್ಟು ಹೋಗಿದ್ರೆ ಆ ಬಿಲ್ಡಿಂಗ್ ಅಲ್ಲೇ ಬಿಟ್ಟು ಹೋಗ್ಬಿಡ್ಬೇಕಿತ್ತು ನಾನು. ನಮಗೂ ಆ ವಯಸ್ಸು ಬರುತ್ತಲ್ವಾ. ಎರಡು ಬ್ಯಾಗ್ ಹಿಡ್ಕೊಂಡು ನಡ್ಕೋಬೇಕಾಗ್ತಾ ಅಂದ್ಬಿಟ್ಟು ನಾನು ಹಿಂಗೆ ಗುಡಿಕೆ ಬಂದೆ ಅಷ್ಟೇ. ನಡೆಯಕ್ಕೂ ಆಗಲ್ಲ. ನಡೆಯಕ್ಕೆ ಅಷ್ಟು ನಡೀತಾರೆ ಅವ್ರ ಸಪೋರ್ಟಲ್ಲಿ ನಡೀತಾರೆ. ಬಟ್ ಅಂದ್ರೆ ಅದು ಬ್ಯಾಗ್ ಎಲ್ಲ ಎತ್ಕೊಂಡು ನಡೆಯೋಕ್ಕಾಗಲ್ಲ. ಮಕ್ಕಳಿದ್ದಷ್ಟು ಸಕ್ಕರೆ ಎಷ್ಟು 3 ಜನ ತಮ್ದಿರಿರೋದು, 3 ಜನ ತಮ್ಮದಿರು, 2 ತಂಗಿಯರು, 2 ತಂಗಿರು, ಮಗ. ಆಳು ಒಂದೊಂದು ಟೈಮ್ ಊಟ ಕೊಟ್ಟರೆ ಸಾಕಲ್ಲ ಪಾಪ ಅವ್ರಿಗೆ. ಅವ್ರು ಏನು ಒಂದೇ ಇಲ್ಲ ಸರ್ ಇವರು. ವಯಸ್ಸಾಗಿದೆ ಏನು ಮಾಡೋಕ್ಕಾಗಲ್ಲ. ನಾಳೆ ಬಿಟ್ಟು ಬಿಟ್ಟು ಯಾರು ನೋಡೋದು, ಹೆಂಡತಿ ಮಕ್ಕಳು ನೋಡ್ತಾರ ನೋಡೋದು ಅಂತ. ನಾವೇನು ಪರವಾಗಿಲ್ಲ, ಅಣ್ಣ ತಮ್ಮ ಅಂತೀವಿ. ಹೆಣ್ಣು ಮಕ್ಕಳು ಒಪ್ಕೊಳ್ಳೋಲ್ಲ. ಈ ಕೈಲಿ ಏನಾಗಲ್ಲ. ಗಂಗಾಧರ ಗೌಡ ನಿಮ್ಮ ಮಗನೇ ಬಂದಿಲ್ವಲ್ರಿ? ನಿಜಮ್ಮ. ನಿನ್ ಮಗನೇ ಬರ್ಬೇಕು ತಾನೆ. ಹೊರಗಡೆ ಬಂದ್ಮೇಲೆ ನಿಮ್ ಮಗನಾರು ಬಂದು ನೋಡ್ಕೋಬೇಕು ತಾನೆ. ಅಲ್ಲ ಕೃಷ್ಣ ತಗೊಂಡು ಏನು ಮಾಡೋದು ಡ್ರೆಸ್ಸು ಅವ್ರು ಸಾಕಕ್ಕಾಗಲ್ಲ ಅಂದಕ್ಕೆ. ಕೃಷ್ಣ ಈಗ ನಂಬರ್ ಉಳಿದಾವೆ ತಗೊಂಡು ಏನು ಮಾಡ್ತೀರಾ? The person you have called is speaking to someone else. You can wait or call again later. ನೀವು ಕರೆ ಮಾಡುತ್ತಿರುವ ಹಲೋ ಹಲೋ, ಹಲೋ, ನಿಮ್ಮ ಮಾವ ಇಲ್ಲಿ ಬಂದಿದ್ದಾರೆ, ಬರ್ಬೇಕಂತ ನೀವು. ಯಾರು ನಮ್ಮ ಮಾವ? ರೋಡಲ್ಲಿ ಇದ್ದಾರೆ ನಿಮ್ಮ ಮಾವ. ಯಾರು ಹೇಳ್ರಿ? ನಿಮ್ಮ ಹೆಸರೇನು? ಶಾನಾಜು. ಯಾವ ಊರಾಗಿದಾರಂತೆ? ಬೆಂಗಳೂರಲ್ಲಿ ಇದ್ದಾರೆ ಪಾಪ. ಬೆಂಗಳೂರು ನಮ್ದು, ನಾವು ಬೆಂಗಳೂರಾಗ ನಾವಿರೋ ಚಿತ್ರದುರ್ಗದಾಗ್ರಿ. ಹೌದು ಪಾಪ. ಈಗ ಏನ್ ಮಾಡ್ಬೇಕು ಮತ್ತ ಅವರು? ಏನ್ ಮಾಡ್ಬೇಕಪ್ಪ ಅಂದ್ರೆ ಅವ್ರ ಮಕ್ಕಳಿಗೆ ಅವ್ರು ಯಾರು ಕರ್ಕೊಂಡು ಬಿಟ್ಟಾಗ ಅವ್ರಿಗೆ ಫೋನ್ ಮಾಡಕ್ ಹೇಳ್ರಿ. ಅವ್ರು ಯಾರು ಕಾಲ್ ಪಿಕ್ ಮಾಡ್ತಾ ಇಲ್ಲ. ಅವ್ರ ತಮ್ಮಗಳಿದಾರಲ್ಲ, ನಾವೀಗ ಚಿತ್ರದುರ್ಗದಾಗ ಇಲ್ಲಿ ಮಳೆ ಬರ್ತಿದ್ದೆ, ನಾವು ಬಂದು ಈಗ ಅಷ್ಟೊತ್ತಾಗ ಬಂದು ಕರ್ಕೊಂಡು ಹೋಗತ್ತೆ ಅವ್ರಿಗೆ. ಅಲ್ಲ ಇವತ್ತು ರಾತ್ರಿ ಇಟ್ಕೊಂಡು ಬೆಳಗ್ಗೆ ಬಂದು ಕರ್ಕೋಗ್ತೀರಾ?
ಇಲ್ಲ ಸರ್ ನಮ್ದೇನೋ ಪ್ರಾಬ್ಲಮ್ ಆಗಿದೀವಿ ನಮ್ ಕೈ ಕರ್ಕೊಂಡು ಹೋಗಕ್ಕಾಗಲ್ಲ ಸುಮ್ಮನೆ ಸುಳ್ಳು ಹೇಳಲ್ಲ ನಾವು. ಹಾ ಅವ್ರ ತಮ್ಗಳಿಗೆ ಫೋನ್ ಮಾಡ್ಕೊಳ್ರಿ, ಅವ್ರ ತಮ್ಗಳಿಗೆ ಇದಾರೆ ಇಬ್ರು. ಅವ್ರು ತಮ್ದಿರು ಹಂಗೆ ಅಂದ್ರು ನಮ್ ಕೈಯಲ್ಲಿ ಆಗಲ್ಲ ಅಂತ. ಹಾ ಮತ್ತೆ ನಾವು ನಮ್ಮ ಅಮ್ಮ ಹುಷಾರಿಲ್ಲ, ನಾವು ಸುಮ್ಮನೆ ಕರ್ಕೊಂಡು ಹೋಗಿ ಬರೀ ಇಟ್ಕೊಳ್ಳೋದಲ್ಲ ಕಣ್ರಿ. ಹಾ ನಾವು ಸುಮ್ಮನೆ ತಗೊಂಡೋಗಿ ಇಟ್ಕೊಳ್ಳೋದಲ್ಲ, ತಗೊಂಡೋದ್ಮೇಲೆ ಸಾಕ್ಬೇಕು, ಹೌದಲ್ಲ. ಹೌದೌದು. ಈಗ ನಮ್ಮ ಕಷ್ಟ ನಮಗಾಗಿದಾವೆ. ಹಾ ಅವ್ರ ಮಕ್ಳು ಇದಾರೆ, ಅವ್ರ ಮಕ್ಳ ಮನೆಗೆಲ್ಲ ಹೋಗಕ್ ಕೇಳ್ರಿ. ನಮ್ಗೆ ಈಗ ನಮ್ಮ ಹಿಂಸೆ ನಾವೆಲ್ಲಿ ಸುಮ್ಮನೆ ಕರ್ಕೊಂಡ್ಬಂದು ನಮ್ಮನೆ ಹೆಣ್ಮಕ್ಳಿಗೂ ಹುಷಾರಿಲ್ಲ. ಮಕ್ಳೆಲ್ಲಿದ್ದಾರೆ? ಮಕ್ಳು ಅಲ್ಲಿ ಬೆಂಗಳೂರಾಗಿದ್ದಾರೆ ಇಬ್ರು. ಹೌದಾ? ಹಾ ಅಲ್ಲೇ ರಾಮನಗರ ಬೆಂಗಳೂರಾಗ ಇದಾರೆ, ಕೇಳ್ಕೊಳ್ಳಕ್ ಹೇಳಿ. ಯಾಕಂದ್ರೆ ಈಗ ನಮ್ದು ಕಷ್ಟ ನಮ್ದ್ರಾಗ ಐತ್ರಿ. ಈಗ ನಮ್ದೇ ಮಕ್ಳು ನಮ್ಮ ಅಮ್ಮರಿಗೆ ಹುಷಾರಿಲ್ಲ, ನಮ್ಮ ಮಿಸ್ಸಕ್ಕೆ ಹುಷಾರಿಲ್ಲ. ಮತ್ತೆ ಮನೆ ಕರ್ಕೊಂಡ್ ಇಟ್ಕೊಂಡು ಅವೆಲ್ಲ ನೋಡ್ಕೋಬೇಕು. ಜನ ಏನಂತಾರೆ ಹೇಳ್ರಿ, ಬಂದಿದ್ದಪ್ಪ ನಾಣ್ಯಗಾರ ಅಂತ ಹೋಯ್ತಾರ ನಮಗೆ. ಮಾವ ಅಲ್ವಾ ಇವರು? ಹಾ ಮಾವನೇ, ನಮ್ಮ ಅಮ್ಮನ ಅಣ್ಣಯಪ್ಪ. ಮತ್ತೆ ಏನ್ ಮಾಡೋದು? ಏನ್ ಮಾಡೋದು ಅಂತೇಳಿ ಅವ್ರಿಗೆ ಕೇಳ್ಬೇಕು. ನಮ್ಗೆ ಕೇಳಿದ್ರೆ ಅವ್ರ ತಮ್ಗಳಿಗೆ ಕೇಳಕ್ಕಂದ್ರೆ ಗೊತ್ತಾಗುತ್ತೆ. ಅವ್ರ ಮಗ ಮೂವರು ತಮ್ಗಳಿದ್ದಾರೆ. ತುಮಕೂರು ಒಬ್ರಿದ್ದಾರೆ, ಹಾ ದುರ್ಗದಾಗ ಒಬ್ರಿದ್ದಾರೆ, ಇನ್ನೊಬ್ರು ತುಮಕೂರು ಪಕ್ಕದಾಗ ಕೆಸ್ತೂರ್ ಅಂತ ಐತೆ ಅಲ್ಲಿದ್ದಾರೆ. ಅಣ್ಣ ಮಗನ್ ನಂಬರ್ ಇದ್ರೆ ಕೊಡು. ನೋಡ್ರಿ ಇಲ್ಲ ಸರ್ ನಂಬರ್, ಅವಳ ಯಾರೋ ನಂಬರ್ ಇಲ್ಲ. ಮತ್ತೆ ಅಲ್ಲೇ ಬೆಂಗಳೂರಲ್ಲಿ ಇದಾರಂದ್ರೆ ಒಟ್ಟೆ ಹಂಗಂತ ಹೇಳಿದ್ರು ಮೊನ್ನೆ. ಯಾರ ಅಯ್ಯಮ್ಮ ಹತ್ರ ಇತ್ತಂದ್ರ, ಅಯ್ಯಮ್ಮ ಇತ್ತಲ್ಲ, ಅಯ್ಯಮ್ಮ ಹತ್ರ ಐತಂತಲ್ಲ ಕೇಳ್ರಿ. ಒಂದ್ ನಿಮಿಷ. ಅಮ್ಮ ಅಲ್ಲ, ಅಮ್ಮ ರೋಡಿಗೆ ಹಾಕ್ಬಿಡಿ ಅಳಿಗ. ನೋಡಿ ಇವ್ರಿಗೆ ಯಾವ್ದೋ ಇದಕ್ಕೆ ಅಂಗನವಾಡಿ ಯಾಕೆ ಸೇರಿಸ್ತೀನಿ ಅಂತ ಹೇಳಿದ್ರು. ಅವ್ರ ಅಪ್ಪಂದಿದ್ಯಂತ ಇಲ್ಲಿ ಪಾಪ. ಮತ್ತೆ ಯಾಕೆ ರೋಡಿಗೆ ಬಿಟ್ಟಲ್ಲ ಆನ್ಸರ್ ಮಾಡಿ ಬೆಂಗಳೂರು. ಆಲ್ರೆಡಿ ಎಲ್ಲ ಕಮಿಟ್ ಆಶ್ರಮಕ್ಕೆ ಸೇರಿಸ್ಬೇಕು ಅಂತ ಎಲ್ಲರೂ ಸೇರಿ ಕಮಿಟ್ ಆಗಿದ್ದೀರಾ? ಅಲ್ಲ ರೀ, ನಾನ್ ಹೇಳೋರು ಕೇಳ್ರಿ ಇವ್ರೆ, ನಾವ್ ಕಮಿಟ್ ಆಗಿಲ್ಲ. ಅಲ್ಲಿ ನೀವ್ ಹೇಳಿದ್ರಲ್ಲ ಆಶ್ರಮಕ್ಕೆ ಸೇರಿಸ್ತೀನಿ ಅಂತ ಹೇಳಿದ್ರು, ಈಗ ಯಾಕೆ ರೋಡಿಗೆ ಬಿಟ್ಲು ಅಂತ ಕೇಳ್ತಿದ್ದೀರಾ? ಮತ್ತೆ ಅಯ್ಯಮ್ಮ ಮೊನ್ನೆ ಒಂದು ಶವ ಆಗಿತ್ತು ತುಮಕೂರಿಗೆ. ಹೇಳ್ತೀನಿ ಮಾತು ಕೇಳ್ರಿ, ಸರಿಯಾಗಿ ಕೇಳಿ ಆಮೇಲೆ ಮಾತಾಡ್ರಿ. ಅಲ್ಲಿ ಶವಕ್ ಬಂದಿದ್ಲ ಅಯ್ಯಮ್ಮ. ನಮ್ ಕೈ ನೋಡ್ಕೊಳಕ್ ಆಗ್ತಿಲ್ಲಪ್ಪ, ನಾವು ವೃದ್ಧಾಶ್ರಮಕ್ಕೆ ಸೇರಿಸ್ತೀವಿ ಅಂದ್ಲು. ಮತ್ತೆ ಯಾಕೆ ಕರ್ಕೊಂಬೈತಮ್ಮ ಅಂತ ನಾನಾಗಿತ್ತು ಅಂತ ನಾನು ಬೈದೆ. ಅಯ್ಯಮ್ಮ ನನ್ ಮೇಲೆ ಸಿಟ್ ಮಾಡ್ಕೊಂಡು ಹೋಗ್ತು. ನಾನು ಅಯ್ಯಮ್ಮ ಅವರೆಲ್ಲ ಗುಜರಾತ್ನಾಗ ಎಲ್ಲ ಇದ್ರು. ಅಯ್ಯಮ್ಮ ಕರ್ಕೊಂಡ್ ಬಂದ್ಮೇಲೆ ಇಕ್ಕಬೇಕ ಕಳಿಸ್ಬೇಕು. ಯಾಕಂದ್ರೆ ಕರ್ಕೊಂಡ್ 1 ವರ್ಷ 2 ವರ್ಷ ನೋಡಿದೆ ಅಂದ್ಲು. ಯಾರು ಕರ್ಕೊಂಬರ ಅಂತ ಹೇಳಿದ್ರು. ನಾವು ಬೇಕಾದ್ರೆ ಅಯ್ಯಮ್ಮ ಹತ್ರ ಮಾತಾಡಿದ್ವಿ ಅಷ್ಟೇ. ಅಯ್ಯಮ್ಮ ನಮ್ಮ ಮೇಲೆ ಎದುರ್ಕೊಂಡು ಮುಣಿಸ್ಕೊಂಡು ಹೋಗ್ತು. ಹಾಗಾಗಿ ನಾನು ಹೇಳಿದ್ ನಿಮಗೆ, ಇಲ್ಲಾರೆ ನಾನು ಅಷ್ಟು ನಾವು ಮಾತಾಡಿ ಪಾಪ ಹೋಗ್ಲಿ. ಮಾತಾಡು ತಾತ. ಅದು क्या करेंगे, वो भाई फैशन हो गए। मैं वचन नहीं तो इनको हिम्मत दे को बोला। मैं कौन सी बोला फोन करके पूछे, उन्होंने सभी नहीं करे। ಮಗನ್ ನಂಬರ್ ಇರುತ್ತೆ. ಮಗ ಜೈಲಲ್ಲಿ ಹೋಗೋ ಬಂದವನು ಅವನೇ ಪಿಕರ್ ಹಿಂಗ್ ಕರ್ಕ ಹೋಗ್ತಾನೆ. ನೀವು ಒಳ್ಳೆ ಹೋದ್ರಿ. कौन सी बोला बोलना उन्हें मार को भेजा, आज मारना बंदे ಏನು ಮಾಡ್ಕೊಂಡಿಲ್ಲ ಇವರು. ಇವರು ಮೋಜು ಮಸ್ತಿ ಮಾಡಿ ಎಲ್ಲ ಹಾಳು ಮಾಡ್ಕೊಂಡಿದ್ದಾರೆ. ಎಲ್ಲ ಮೋಜು ಮಸ್ತಿ ಮಾಡಿ ಹಾಳು ಮಾಡ್ಕೊಂಡಿದ್ದಾರೆ. ವಯಸ್ಸಲ್ಲಿ ಏನೇನು ಮಾಡಬೇಕು ನಾನು ಮಾಡಿದ್ದೀನಿ. ನಾನು ಇವಳು ಮದುವೆ ಮಾಡಿದ್ದೀನಿ, ಇವಳು ದೇವ್ರ ಸೇವೆ ಮಾಡಿದ್ದೀನಿ. ಇವೈ ಅದ್ಯಾವುದು ಮಾಡಿಲ್ಲ. ಇವೈ ಅದ್ಯಾವುದು ಮಾಡಿಲ್ಲ. ಯಾವುದು ಮಾಡಿಲ್ಲ. ನಾನು बोलते एक बजे मैं बोलते नहीं वहाँ पुराना घर को ನನ್ನ ಬಗ್ಗೆ ಯಾವತ್ತೂ रखला मैं उनका 5 लाख मैं उनका 5 लाख ಏನು ಕೊಟ್ಟಿಲ್ಲ. ಕಾಲ ಮೇಲೆ ನೀರು ಕೊಟ್ಟಲ್ಲ. ಯಾಕೆ करते ಅದು ಒಂದೇ ಬೇಕಾದ್ರೆ ಏನು ಅವ್ರು ನೋಡ್ಕೊಂಡಾರ ಬಾ. ಕೊಟ್ಟು ಸಾಕು. ಈಗ ನಮಗೆ ಚೆನ್ನಾಗಿದೆ. किस बात बोल रहे दोनों, कौन सी बोल रहा क्या दिन करो बोला नहीं भाई बराबर है. अब यहाँ है ಅಷ್ಟೇ. और मैं आप क्या हुआ ಏನಂತಾರೆ? ಬೇಡಂತ ನೀವೇ ಮಾತಾಡಿ ಏನಂತೆ? ನಾನೇನು ಹೇಳೋಕ್ಕಾಗಲ್ಲ. ನಾನು ಮಾಡೋಕ್ಕಾಗಲ್ಲ ಅಂದ್ರ
ಓಕೆ, ಮುಗೀತಾ ಎಲ್ಲ? ಎಲ್ಲರದ್ದು ಮುಗೀತಾ? ಇನ್ಯಾರು ಇದ್ದಾರಾ? ಯಾರು ಕೇಳ್ಬೇಕು ಸರ್, ಅದೇ ಮಾತು. ಹಲೋ, ಯಾರು? ಹೌದು, ಇದ್ದಾರೆ. ಈಗ ಮುಂದೆ ಏನು ಅಂದರೆ ಅವರು ಪಾಪ ಬೀದಿಯಲ್ಲಿ ಬಿದ್ದಾರೀಗ. ಏನು ಮಾಡ್ಬೇಕು ಹೇಳಪ್ಪ? ಸರ್ ಅವ್ರ ತಮ್ಮ ನಂಬರ್ ಕೊಡ್ತೀನಿ ಸರ್, ತಗೊಳ್ರಿ. ಯಾರು ಅವ್ರ ತಮ್ಮದಿರಿಗೆಲ್ಲ ಮಾಡಿದ್ನಪ್ಪ, ಮಾಡಿದ್ರಾ? ಯಾರೂ ರೆಡಿ ಇಲ್ಲಪ್ಪ ಕರ್ಕೋಗಕ್ಕೆ. ಏನಂದ್ರು? ಮೂವತ್ತು ನಂಬರ್ ಮಾಡಿದ್ರಾ? ಹೌದು, 3 ಜನನು ಬೇಡ ಅಂತಾರೆ. ಹಾ ನಾವೇ ಬದುಕೋದು ಕಷ್ಟ, ನಾವೆಲ್ಲಿಂದ ಹಾಕೋಣ ಅಂತಾರೆ ಅವರು. ಹಾ ಹಾಂ ನೋಡಿ ಸರ್, ಅವ್ರ ತಂಗಿ ಏನ್ ಮನಸ್ಸ ನಾವೀಗ? ಹಾಂ, ಏನು ಮಾಡ್ಬೇಕು ಹೇಳಪ್ಪ? ತಂಗಿ ಏನಾರ ನೋಡ್ತಾಳೆ ಕೇಳಿ. ಅವ್ರ ಮಗಳು ಒಂದು ಬೆಂಗಳೂರಾಗ ಇರ್ತಾರ, ಅವ್ರಿಗೆ ಅವ್ರ ನಂಬರ್ ಗೊತ್ತಿರೋ ನೋಡ್ರಿ ಸರ್. ಅವ್ರಿಗೆ ಮಗಳು ಒಂದು ಮಗಳ ನಂಬರ್ ಇದೆ ನಿಮ್ಮ ಹತ್ರ? ತಾತ ಇಲ್ಲಂತೆ, ಮಗಳ ನಂಬರ್ ಇಲ್ಲ. ಚಿಕ್ಕಜಾಜೂರಲ್ಲಿ ಅವ್ರ ತಂಗಿ ಇದಾರ ಸರ್. ಎಲ್ಲಿ? ಚಿಕ್ಕಜಾಜೂರು ಅವ್ರ ನಂಬರ್ ಇದೆಯಾ ನಿಮ್ಮ ಹತ್ರ? ಮಾತಾಡೋರಮ್ಮ ಹಾಂ, ಅವ್ರಿಗೆ ಮಾತಾಡಿದೆ, ಅವ್ರ ಮಗ ಮಾತಾಡ್ದ, ನಮ್ಮ ಕೈಯಲ್ಲಿ ಆಗಲ್ಲ ಅಂದ್ರು. ನೋಡ್ರಿ ಸರ್, ನೀವೇನೋ ಕೇಳಿ. ಹಾಂ, ನೀವೊಂದು ದಾರಿ ಮಾಡ್ಬೇಕು ಅವ್ರಿಗೆ. ಅಲ್ಲ ನಾನು ಸ್ವಾಮಿ, ಹೇಳಿ ಸರ್. ಈಗ ಬಂದಿದೆ, ಅಮ್ಮನ ಸಾಕ್ತಾ ಇದ್ಲಲ್ಲ, ಒಂದು ಕರ್ಕೊಂಬಂದು ನಮ್ಮ ಹತ್ರ ಏನಾರು ಒಂದು ಮಾತಾಡಿದ್ರೆ ಪರವಾಗಿಲ್ಲ. ಹೌದು ಹೌದು. ಅಲ್ಲ ಸರ್, ಅವರು ಮುಂದೆ ನಂಬರ್ ಐತಿ ಇರ್ಬೇಕು ನೋಡ್ರಿ ಸರ್. ಏನ್ ಮಾಡ್ಲಿ? ಅಯ್ಯ, ನಾವೇ ಮಾಡ್ಲಿ ಅಂತ ಕೇಳತ್ತಾವಮ್ಮ. ನಮ್ ಕೈಲಿ ಸಾಕಾಗಲ್ಲ, ನೀವು ಸಾಕಿರ್ ಸಾಕಿ, ಇಲ್ಲ ರೋಡಿ ಬಿಡಿ, ನಮಗೇನ್ ಹೇಳ್ತೀರಾ ಅಂತ ಕೇಳತ್ತಾವಮ್ಮ. ಅಲ್ಲ ಅದೇನೋ ಕರೆಕ್ಟ್ ಸರ್, ಹಾ. ಅದೇನೋ ಕರೆಕ್ಟ್, ನೀವ್ ಹೇಳಿದ್ರದೇ ಕರೆಕ್ಟ್. ಹಾ, ಏನ್ ಮಾಡ್ಬೇಕು ನೋಡ್ರಿ ಸರ್ ನೀವೇ. ಈಗ ಒಂದ್ ಹೇಳ್ತೀನಿ ಕೇಳಿ, ಹೇಳಿ ಸರ್. ಕುರಿ ಕಡಿದ್ರೆ ಮಾತ್ರ ನೆಂಟ್ರಲ್ಲ, ನೋಡ್ರಿ ಸರ್, ಅದೇ ಹೇಳ್ರಿ. ಕಷ್ಟದಲ್ಲಿದ್ದಾಗ ಬಂದು ಕರ್ಕೋದ್ರೆ ಅಪ್ಪು ಹುಟ್ರವನು ಕರೆಕ್ಟಾಗಿ. ಹ್ಞೂ ಸರ್. ಇಲ್ಲ ಅಂತಂದ್ರೆ ನಮ್ಮ ಸಂಬಂಧಗಳ ಬೆಲೆನೇ ಇಲ್ಲ. ಸರ್. ಎಲ್ಲ ನಿಮಗೂ ಸೇರ್ಸಿ ಹೇಳ್ತಾರ ನಾನು, ಅಲ್ಲ ನಮ್ಗೆ ಅರ್ಥ ಎಲ್ಲರಿಗೂ ಸೇರ್ಸಿ ಹೇಳ್ತಾರ ನಾನು. ಯಾಕೆಂದ್ರೆ ಕಷ್ಟದಲ್ಲಿ ಬಿದ್ದೇನಿಗೆ ವಯ್ಯ ಬರಬೇಕು. ಈಗ ಯಾರು ಬರಕ್ ರೆಡಿಲ್ಲ ಅಂದ್ರೆ ಸಂಬಂಧ ಏನಕ್ಕೆ ಕೇಳಕ್ಕಿನ್ನ? ಅದೇ ಸರ್. ಬಿಡಿಸಿ ಹೋಗ್ಲಿ, ಬಿಡಿಸಿ. ನನ್ನ ಬಾಯಲ್ಲಿ ಕೆಟ್ಟ ಮಾತು ಬರ್ತಾವೆ. ಆಮೇಲೆ ನಾಯ್ಡು ರೌಡಿ, ಹಂಗೆ ಅಂದ್ಬಿಡ್ತಾರೆ. ತಾತ ನಡಿ, ಬಾ ಹೋಗ. ಏಯ್ ಕರ್ಕೊಳ್ರಿ. ಬರಲ್ಲ ಸರ್? ಥ್ಯಾಂಕ್ ಯು. ದೇವ್ರು ಒಳ್ಳೇದು ಮಾಡ್ಲಪ್ಪ. ನೆಕ್ಸ್ಟು ಈ ಥರ ಇದ್ದಾಗ ಪಾಪ ನೀನು ಮಾನವೀಯತೆ ತೋರಿಸಿದ್ಯಾ ಸರ್? ಹಾಂ, ನಂಬರ್ ಬೇಕಾ? ಯಾರೋ ಇಲ್ಲಿ ಹಾಕಿದಾರೆ. ದಾರಿ ಯಾವುದಯ್ಯ? ಆ ಸರಿನೇ ದಾರಿ. ಈಗ ಅವರಿಗೂ ಮಾನವೀಯತೆ ಇಲ್ಲ, ಕನಿಷ್ಠ ಸೌಜನ್ಯ ಇಲ್ಲ ಅಂದಾಗ ನಾವು ಅವ್ರ ರೀತಿಯಲ್ಲೇ ವಾಪಸ್ ಕಳಿಸ್ಬಿಟ್ರೆ ವ್ಯತ್ಯಾಸ ಏನು ಅವರಿಗೂ ನನಗೂ? ಆರಾಧ್ಯ, ಅಜಯ್ ಗೌಡ, ಯಾರಿಗೆ ಬೇಜಾರು ಮಾಡ್ತಾ ಇದೀನಿ? ಅರ್ಥ ಆಗಲಿಲ್ಲ ನೀವು ಮಾತಾಡೋದು. ದಯವಿಟ್ಟು ಅಣ್ಣ ಸಾಕು, ಬೇಜಾರು ಮಾಡಬೇಡಿ. ಏನು ಜಯಣ್ಣವ್ರು ಕರ್ಕೋಗಿ ಬರೋಣ ಪಾಪ. ಕುರಿ ತಾತ ಕುರಿಗೆ ಬಂದು ಕರ್ಕೋಗ್ತಾರೆ. ಕರ್ಕೊಂಡು ಹೋಗ್ಬೇಕೇನೋ ನೋಡಿ. ಯಾರು ಬೇಕಮ್ಮ? ಜೇಣ ಕರ್ಕೋಗಿ ಅವ್ರನ್ನ. ಅದಿತಿ ಜೇಣ ಯಜಮಾನ್ರು ಮಾತ್ರ ಕರ್ಕೊಂಡು ಹೋಗು. ಏಯ್, ಅವ್ರನ್ನ ಮಾತ್ರ ಕರ್ಕೋಗಪ್ಪ, ಬೇಡ. ಹಾಂ, ಆಯ್ತು.
ನೀನು ಕಾಯ್ದೆ ಆಗಲ್ಲ. ಅದು ಬಿಡಿ ಅದು ಬಿಡಿ, ವೇಸ್ಟ್ ಅದು. ಅವಲ್ಲಿಡಪ್ಪ, ಸೈಡಿಗಿಟ್ಟು ಕರ್ಕೋಗಿ ಅವ್ರನ್ನ. ನೀನು ಸೈಡಿಗೆ ಬಾ ಈ ಕಡೆಗೆ. ಹಾಂ ಹೋಗು. ಇದು ನಿಸರ್ ಕರೆಕ್ಟ್ ನಜೀರ್, ಕಾಯ್ಬೇಕಷ್ಟೇ. ರಾಕೇಶ್ ಅದು ಇರಲಿ, ಹೋಗಿ. ಜೋಲು ಕಲಿಯುವ ಕತೆ. ಹೌದು, ನೋಡಬೇಕು. ದುರಹಂಕಾರಿಗಳು ನಾನು ಅನ್ನೋರು ಇಂಥ ವಿಡಿಯೋ ನೋಡಿದಾಗ ಗೊತ್ತಾಗುತ್ತೆ. ದೇವ್ರೆ, ಐ ಸ್ಯಾಡ್ ಸರ್. ನಿಮಗೆ ದೇವ್ರು ಒಳ್ಳೇದು ಮಾಡಲಿ, ಚೆನ್ನಾಗಿಡ್ಲಿ. ಥ್ಯಾಂಕ್ ಯು ಮಾ ಸಾಯ. ಥ್ಯಾಂಕ್ ಯು ವೆಂಕಟೇಶ್ ಸಾಯ. ಥ್ಯಾಂಕ್ ಯು ಮಾ. ಏನು ಗೌಡ, ಅಯ್ಯಪ್ಪ ದಯವಿಟ್ಟು ಬೇಡಣ, ಈಗ ಅವೆಲ್ಲ ಬಿಟ್ಬಿಟ್ಟಿದ್ದೀವಣ್ಣ. ಸಂಸ್ಕೃತನೂ ಬೇಡ, ಯಾವುದು ಬೇಡ. ಏನಂದರೆ ಆ ಟೈಮಲ್ಲಿ ಆ ಸಿಟ್ಟಲ್ಲಿ ಬರುತ್ತೆ, ಏನು ಮಾಡೋದಣ್ಣ. ಥ್ಯಾಂಕ್ ಯು ಎಲ್ಲರಿಗೂ. ಥ್ಯಾಂಕ್ ಯು ಮಾ. ದಯವಿಟ್ಟು